ಯಾವನ್ ಗುರು ಅವನು ಅಪ್ಡೇಟ್ ಕೊಡುವಂತವನು. ನೀವು ಅಪ್ಡೇಟ್ ಕೊಟ್ಬಿಟ್ಟು ನಾವೇನೋ ಯಾರಿಗೊಬ್ರಿಗೆ ಸಿಕ್ಕಿದೆ ಕಿಚ್ಚನ ಚಪ್ಪಾಳೆ ಅಂತ ಏನೋ ಹಂಚ್ಕೊಳ್ಳೋಣ ಅಂತಂದ್ರೆ ನಮ್ಮ ಆಡಿಯನ್ಸ್ ಜೊತೆಗೆ ಇವ್ರು ನೋಡಿದ್ರೆ ನಮಗೆ ರಾಂಗ್ ಅಪ್ಡೇಟ್ಗಳನ್ನ ಕೊಟ್ಬಿಟ್ಟು ಸುಮ್ಮನೆ ನಮಗೆ ಕೆಟ್ಟವ್ರ ರೀತಿಯಲ್ಲಿ ಮಾಡ್ತಾರೆ. ನಾವೇನೋ ಏನೋ ಯಾರಿಗೂ ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ ಆ್ಯಂಡ್ ಚೇಂಜಸ್ ಕೂಡ ಕಾಣ್ತಾ ಇದೆ. ಸೊ ಅದನ್ನ ಹಂಚ್ಕೊಳ್ಳೋಣ ಆಡಿಯನ್ಸ್ ಜೊತೆಗೆ ಅಂತ ವಿಡಿಯೋ ಮಾಡಿ ಹಾಕಿದ್ರೆ ಸೊ ಇವಾಗ ನೋಡಿದ್ರೆ ಉಲ್ಟಾ ಆಗೋಗ್ಬಿಟ್ಟಿದೆ. ನಮ್ಮ ರಾಶಿಕಾ ಬದಲು ರಕ್ಷಿತಾಗೆ ಸಿಕ್ಬಿಟ್ಟಿದೆ. ನಮ್ಮ ರಕ್ಷಿತಾಗೆ ನಾನು ಆ ವಿಡಿಯೋದಲ್ಲೂ ಹೇಳಿದ್ದೆ, ರಾಶಿಕಾಗೆ ಸಿಗುತ್ತೋ ಸಿಗೋಲ್ವೋ ಗೊತ್ತಿಲ್ಲ, ಬಿಕಾಸ್ ಲಾಸ್ಟ್ ವೀಕಲ್ಲೂ ಕೂಡ ಕಿಚನ ಚಪ್ಪಾಳೆ ಅಶ್ವಿನಿ ಸಿಕ್ಕಿದೆ ಅಂತ ಹೇಳಿದ್ರು. ಸೊ ಆ ವಿಡಿಯೋದಲ್ಲೂ ಹೇಳಿದ್ದೆ ನಾನು. ಸೊ ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಅವ್ರಿಗೆ ಅಪ್ರಿಸಿಯೇಷನ್ ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ. ಅದು ಕೂಡ ಸಿಗುತ್ತೋ ಗೊತ್ತಿಲ್ಲ, ಬಟ್ ಚೇಂಜಸ್ ಅಂತೂ ಖಂಡಿತವಾಗ್ಲೂ ಕಾಣಿಸ್ತಾ ಇದೆ ಅಂತಲೇ ಹೇಳಿದ್ದೆ. ಅದ್ರ ಜೊತೆಗೆ ವಿಡಿಯೋ ಕೊನೆಯಲ್ಲಿ ಹೇಳಿದ್ದೆ ರಕ್ಷಿತಾಗೂ ಕೂಡ ಸಿಗ್ಬೋದು ಆ್ಯಂಡ್ ಅವ್ರಿಗೂ ಕೂಡ ಒಂದು ಕಿಚನ ಅಪ್ರಿಸಿಯೇಷನ್ ಸಿಗ್ಬೋದು ಅಂತ ಹೇಳಿದ್ದೆ. ಸೊ ಅದೇ ರೀತಿಯಲ್ಲಿ ಆಗಿರುವಂಥದ್ದು, ಬಿಕಾಸ್ ಅವ್ರಿಗೂ ಕೂಡ ಒಂದು ಚೇಂಜಸ್ ಕಾಣಿಸ್ತಾ ಇತ್ತು. ಆ ಚೇಂಜಸ್ ಕಾಣಿಸ್ತಾ ಇತ್ತು, ಎಲ್ಲೂ ಕೂಡ ಟಾಂಟ್ ಕೊಡುವಂಥದ್ದು ಆ ಥರದ್ದು ಯಾವುದು ಕೂಡ ಕಾಣಿಸ್ತಿರ್ಲಿಲ್ಲ. ಸೊ ಅದ್ರ ಬಗ್ಗೆ ಕೂಡ ಹೇಳಿದ್ದೆ ನಾನು. ಬಟ್ ಇಲ್ಲಿ ರಾಶಿಕಾ ಬದಲು ರಕ್ಷಿತಾ ಸಿಕ್ಕಿದೆ, ಏನು ಪ್ರಾಬ್ಲಮ್ ಇಲ್ಲ. ಯಾಕಂತಂದ್ರೆ ಅವರು ಕೂಡ ಈ ಒಂದು ಲಾಸ್ಟ್ ವೀಕ್ ಅಂತ ತಗೊಂಡ್ರೆ ಎಲ್ಲೂ ಕೂಡ ಯಾರಿಗೂ ಸುಮ್ಮನೆ ಬೇಕು ಅಂತ ಹೇಟ್ ಮಾಡಿರುವಂಥದ್ದು ಟಾಂಟ್ ಕೊಡುವಂಥದ್ದು ಎಲ್ಲೂ ಕೂಡ ಮಾಡಿರಲಿಲ್ಲ. ಬಟ್ ನನಗೆ ಬೇಜಾರಾಗ್ತಿರೋದೇನಂತಂದರೆ ಈ ಅಪ್ಡೇಟ್ಗಳು ಎಲ್ಲರೂ ಕೂಡ ಇವತ್ತು ಕಂಪ್ಲೀಟ್ ಎಲ್ಲರೂ ರಾಂಗ್ ಕೊಟ್ಬಿಟ್ಟಿದ್ದಾರೆ. 1 or 2 ಆ ಥರ ಬರ್ತಾಯಿತ್ತು. ಅಟ್ಲೀಸ್ಟ್ ಒಬ್ಬರಾದರೂ ಒಂದು ರೀತಿಯಲ್ಲಿ ಕರೆಕ್ಟಾಗಿ ಕೊಡ್ತಾಯಿದ್ರು. ನಾನು ತುಂಬ ನಂಬಿಕೆ ಇಡುವಂಥವ್ರು ಆ್ಯಂಡ್ ಟ್ರಸ್ಟ್ ಮಾಡೋವಂಥವ್ರೇ ಎಲ್ಲೋ ಸ್ವಲ್ಪ ರಾಂಗಾಗಿ ಕೊಟ್ಬಿಟ್ರು ಅಂತಲೇ ಹೇಳ್ಬೋದು. ಬಟ್ ಇವಾಗ ನಡೀತಿರೋವಂಥದ್ದು ಏನು ಅಂತಂದರೆ ಸೋಷಿಯಲ್ ಮೀಡಿಯಾದಲ್ಲಿ ರಾಶಿಕಾ ಫ್ಯಾನ್ಸು ರಾಶಿಕಾಗೆ ಒಂಥರ ಟ್ರೋಲ್ ಮಾಡೋದೆಲ್ಲ ನಡೀತಾ ಇದೆ. ಸೊ ಅದನ್ನು ಬಿಟ್ಬಿಡಿ. ಯಾಕಂದರೆ ಎಲ್ಲರೂ ಕೂಡ ಅಷ್ಟೇ, ರಕ್ಷಿತಾದ್ರಾಗಿರ್ಬೋದು, ರಾಶಿಕಾ, ಸೂರಜ್ ಆ್ಯಂಡ್ ಧ್ರುವಂತ್ ಈ ವಾರ ತುಂಬ ಚೆನ್ನಾಗಿ ಆಡಿದ್ದಾರೆ ಕಂಪ್ಯಾರಿಟಿವ್ಲಿ. ಸೊ ಲಾಸ್ಟ್ ಎಲ್ಲ ಒಂದು ವಾರಗಳು ತೊಗೊಂಡ್ರು ಕೂಡ. ಸೊ ಧ್ರುವಂತು, ಸೂರಜು, ರಕ್ಷಿತಾ, ರಾಶಿಕಾ ಅವ್ರ ಗೇಮಲ್ಲಿ ಖಂಡಿತವಾಗ್ಲೂ ಚೇಂಜಸ್ ಕಾಣಿಸ್ತಾ ಇದೆ. ಬಟ್ ಅದರಲ್ಲಿ ರಕ್ಷಿತಾಗೆ ಸಿಕ್ಕಿದೆ. ಬಿಕಾಸ್ ಅದೇ ಒಂದು ಪ್ಲಸ್ ಏನಂದ್ರೆ ಅವ್ರಿಗೆ ಯಾರ್ಯಾರು ಅವ್ರಿಗೆ ಕಳಪೆ ಅಂತ ಹೇಳ್ತಾ ಇದ್ರು, ಅಶ್ವಿನಿ ಅದ್ರಾಗಿರ್ಬೋದು ಆ್ಯಂಡ್ ನಮ್ಮ ಜಾನ್ವಿ ಅದ್ರಾಗಿರ್ಬೋದು, ಅವರೇ ಉತ್ತಮ ಕೊಟ್ಟಿರೋದ್ರಿಂದ, ಜೊತೆಗೆ ಅದೇನೋ ನಮ್ಮ ರಘು ಅವರಿಗೆ ಕೆಲವೊಂದು ಬುದ್ಧಿ ಮಾತು ಹೇಳಿದ್ರಲ್ಲ, ಸೊ ಅಲ್ಲಿ ಅಶ್ವಿನಿಗೆ ಹೋಗಿ ಮಾತಾಡಿ ಸೊ ಸಾರಿ ಕೇಳಿ ಅನ್ನೋ ರೀತಿಯಲ್ಲಿ, ಅದರಿಂದ ಸುದೀಪ್ ಸರ್ಗೆ ಖುಷಿಯಾಗಿದೆ. ಸೊ ಅದಕ್ಕೋಸ್ಕರ ಅವರಿಗೆ ಕಿಚ್ಚನ ಚಪ್ಪಾಳೆ ಕೊಟ್ಟಿದ್ದಾರೆ. ಆ್ಯಂಡ್ ರಾಶಿಕಾ ಅಂತ ಬಂದಾಗ ಖಂಡಿತವಾಗ್ಲೂ ಅಪ್ರಿಷಿಯೇಷನ್ ಸಿಕ್ತು. ಸೊ ಕ್ಲಾಸ್ ತೊಗೊಂಡಿದ್ದೆ, ಅವ್ರು ಚೇಂಜಸ್ ಮಾಡ್ಕೊಂಡಿದ್ದಾರೆ ಅಂತ ಕೆಲವೊಂದು ಮಾತುಗಳೆಲ್ಲ ಹೇಳಿದ್ದಾರೆ. ಸೊ ಅಗೇನ್ ಯಾರಿಗೆ ಏನು ಸಿಗಲಿ, ಬಟ್ ಒಂದು ಹೆಣ್ಮಗಳಾಗಿ ಸೊ ಫಸ್ಟ್ ರಕ್ಷಿತಾಗೆ ಸಿಕ್ಕಿರೋದ್ರಿಂದ ಒಂದು ಖುಷಿ ಇದೆ ಅಂತಲೇ ಹೇಳ್ಬೋದು. ಆ್ಯಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಸೊ ಇದಾದಮೇಲೆ ಇವತ್ತಿನ ಎಪಿಸೋಡಲ್ಲಿ ಏನೇನಾಯಿತು ಅನ್ನೋದ್ರ ಬಗ್ಗೆ ಚಿಕ್ಕದಾಗಿ ಮಾತಾಡ್ಕೊಂಬರೋಣ. ಆ್ಯಂಡ್ ಸಿಕ್ಕಾಪಟ್ಟೆ ವಿಷಯಗಳಾಗಿದೆ. ಅಶ್ವಿನಿ ಅವ್ರದ್ದು ನನಗೆ ಒಂದು ಸಲ ಬೇಜಾರಾಗುತ್ತೆ ಗುರು, ಪ್ರತಿ ಶನಿವಾರನೂ ಕೂಡ ಅವ್ರದ್ದೇ ಮಾತಾಡ್ತಾ ಇದ್ರೆ ಇನ್ನು ಏನಿದೆ ಗುರು, ಸಖತ್ ಬೋರಿಂಗ್ ಅಂತ ಅನಿಸ್ತಿದೆ. ಮಾತಾಡಲಿ ಅಥವಾ ತಪ್ಪುಗಳಾಗ್ತಿದೆ ಎಲ್ಲ ಓಕೆ, ಬಟ್ ಪ್ರತಿ ಸಾರಿ ಇದೆ ಅಂತಂದರೆ ನಿಜವಾಗ್ಲೂ ವರ್ಸ್ಟ್ ಅಂತ ಅನಿಸ್ತಿದೆ. ನನಗನ್ಸುತ್ತೆ ಹೊರಗಡೆ ಏನಿದೆಯಲ್ಲ, ಸೊ ಫ್ಯಾಮಿಲಿ ವೀಕ್ ತಗೊಂಡು ಬನ್ನಿ, ಹೊರಗಡೆ ಏನಾಗ್ತಿದೆ ಅನ್ನೋ ರಿಯಲ್ ಫ್ಯೂಚರ್ ಅವ್ರಿಗೆ ಗೊತ್ತಾಗಲಿ ಅಶ್ವಿನಿಗೆ. ಸೊ ಇದು ನನಗೆ ಇವಾಗ ಅನಿಸ್ತದೆ, ಫ್ಯಾಮಿಲಿ ವೀಕ್ ಇವಾಗಲೇ ತಂದುಬಿಡಿ ನೆಕ್ಸ್ಟ್ ವೀಕ್ ಅದೇನೆ. ಯಾಕಂತಂದರೆ ಹೊರಗಡೆ ಏನಾಗ್ತಿದೆ ಅನ್ನೋದು ಅವ್ರಿಗೆ ಮೇ ಬಿ ಗೊತ್ತಿಲ್ಲ ಅಂತ ಅನಿಸುತ್ತೆ. ಅಂದರೆ ಅವ್ರಿಗೆ ನಾನೇ ಸರಿ ಅನ್ನೋ ರೀತಿಯಲ್ಲಿ ಅವ್ರು ಅನ್ಕೊತಿದ್ದಾರೆ. ಬಿಕಾಸ್ ಯಾವುದಕ್ಕೂ ಕೂಡ ಅವರು ಒಪ್ಕೊಳ್ಳೋಕೆ ರೆಡಿನೇ ಅಲ್ಲ. ಆದರೆ ಟಿ ಅಥವಾ ಆಡಿಯೋ ಪ್ಲೇಸ್ ಮಾಡಿದಾಗ ಸೊ ಅವ್ರು ಏನು ಹೇಳ್ತಾರೆ ಅಂದರೆ, ತಪ್ಪಾಗಿರ್ಬೋದು, ನಾನು ತಿದ್ಕೊಂಡಿದ್ದೀನಿ, ಹಾಗೆ ಮಾಡಿದ್ದೀನಿ, ಹೀಗೆ ಮಾಡಿದ್ದೀನಿ. ಸೊ ಅದು ಪೂರ್ತಿ ಸಾರಾಂಶ ರಿಸಲ್ಟ್ ಗೊತ್ತಿದ್ದು ಕೂಡ ಅಷ್ಟೊಂದು ವಾದ ಮಾಡಬೇಕಾ ಅನ್ನೋಂಥದ್ದು ಅನಿಸ್ಬಿಡ್ತದೆ ಒಂದ್ಸರಿ. ಸೊ ಸಿಕ್ಕಾಪಟ್ಟೆ ಒಂಥರ ಬೋರಿಂಗ್ ಅನಿಸುತ್ತೆ. ಅದೇ ತಪ್ಪು ಮಾಡೋದು, ಅದೇ ರೂಲ್ಸ್ ಬ್ರೇಕ್ ಮಾಡೋದು, ತಿರ್ಗಾ ಅದೇ ಬಂದು ಪಂಚಾಯತಿಲ್ಲ, ಅದೇ ನಾವು ಒಂಥರ ಇದು ಎಕ್ಸ್ಪೆಕ್ಟೆಡ್ ಅನ್ನೋ ರೀತಿಯಲ್ಲಿ ಆಗ್ತಾ ಇದೆ. ಸೊ ಅದು ಆಗಬಾರ್ದು ಅಂತ ನನಗೆ ಅನಿಸುತ್ತೆ. ಯಾಕಂದರೆ ತುಂಬ ಬೋರಿಂಗ್ ಅನಿಸ್ತಿದೆ ಅಲ್ಲಿ ಮಾತಾಡುವಂಥದ್ದು ಅಶ್ವಿನಿ, ಜಾನ್ವಿ. ಸೊ ಇದು ಒಂಥರ ಪ್ರೆಡಿಕ್ಟೇಬಲ್ ಅಂತ ಅನಿಸ್ತಾ ಇದೆ, ಸಿಕ್ಕಾಪಟ್ಟೆ ಬೋರಿಂಗ್ ಅನಿಸ್ತಾ ಇದೆ. ಬೇರೆಯಾದ್ರೂ ಏನಾದರೂ ತಗೊಂಬನ್ನಿ, ಅಥವಾ ಇಲ್ಲಾಂದರೆ ಫ್ಯಾಮಿಲಿ ತೊಗೊಂಬನ್ನಿ. ಅಶ್ವಿನಿ ಅವರಿಗೆ ರಿಯಾಲಿಟಿ ಏನಿದೆಯಲ್ಲ ಅದನ್ನು ತೋರಿಸಿ ಸ್ವಲ್ಪ ಅಟ್ಲೀಸ್ಟ್ ಫ್ಯಾಮಿಲಿಯವರಾದರೂ ಬಂದು ಹೇಳಿದ್ರೆ ಸೊ ಅವಾಗಾದ್ರೂ ಗೊತ್ತಾಗುತ್ತಾ ಅಂತ. ಸೊ ಇಲ್ಲಾಂದರೆ ನನಗೆಲ್ಲೋ ತುಂಬ ಬೋರಿಂಗ್ ಅನಿಸ್ತಿದೆ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಈ ವಿಷಯದ ಬಗ್ಗೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಅಲ್ಲಿ ಇವತ್ತಿನ ಒಂದು ಎಪಿಸೋಡ್ ಶುರುವಾಗಿರುವಂಥದ್ದು ಕಿಚ್ಚ ಸುದೀಪ್ ಸರ್ ಎಂಟ್ರಿ ಕೊಡ್ತಾರೆ. ಎಂಟ್ರಿ ಕೊಟ್ಟ ಮೇಲೆ ಕೆಲವೊಂದು ಮಾತುಗಳು ಹೇಳ್ತಾರೆ. ಅಂದರೆ ನ್ಯೂಟನ್ ಅವರ 3ನೇ ಲಾ ಬಗ್ಗೆ ಮಾತಾಡ್ತಾರೆ. ಅಂದರೆ ನಾವೇನು ಕೊಡ್ತೀವಿ ಅದನ್ನು ನಮ್ಗೆ ವಾಪಸ್ ಸಿಗುತ್ತೆ ಅನ್ನೋ ರೀತಿಯಲ್ಲಿ. ಅದಾದಮೇಲೆ ಇನ್ನೇ ಎಪಿಸೋಡ್ ಏನಾಗಿದೆ ನಾವು ತೋರಿಸ್ತಾರೆ. ಅದೇ ರಘು ಆ್ಯಂಡ್ ಗಿಲ್ಲಿ ಅವರು ಒಂದು ಕಿತ್ತಾಟದ ಬಗ್ಗೆ ಕಿತ್ತಾಟ ನಡೀತಾ ಇತ್ತು. ಬಿಕಾಸ್ ಅಲ್ಲಿ ಕಿಚನ್ನಲ್ಲಿ ಸ್ಟವ್ ಕ್ಲೀನ್ ಮಾಡುವಾಗ ನೀನು ಹಂಗೆ ಕ್ಲೀನ್ ಮಾಡಿ ಇನ್ನೊಂಚೂರು ನೀಟ್ ಕ್ಲೀನ್ ಮಾಡುವಂಥ ಗಿಲ್ಲಿ ಹೇಳ್ತಿದ್ದ ರಘು ಅವ್ರಿಗೆ. ಸೊ ಬಿಕಾಸ್ ಅವನಿಗೆ ಅವ್ನು ಕಾಟ ಕೊಟ್ಟಿದ್ನಲ್ಲ, ಸೊ ಅದಕ್ಕೆ ಅವ್ನು ಕಾಟ ಕೊಡ್ತಾ ಇದ್ದ. ಅದಾದಮೇಲೆ ಲಕ್ಸುರಿ ನಡೆಯುತ್ತೆ. ಆ್ಯಂಡ್ ಲಕ್ಸುರಿ ಪಾಯಿಂಟ್ಸು, ಲಕ್ಸುರಿ ಆ್ಯಪು ಆ್ಯಂಡ್ ಜಾರ್ ಆ್ಯಪು, ಲಕ್ಸುರಿ ಪಾಯಿಂಟ್ಸ್ದು ಆ್ಯಂಡ್ ಅಂತೂ ಲಕ್ಸುರಿ ಅಂತೂ ಸಿಗುತ್ತೆ ಇವರಿಗೆ. ಓಕೆ, ಸೊ ಇದಾದಮೇಲೆ ಇಲ್ಲಿ ಸ್ಪಂದನ ಅವ್ರು ಹೇಳ್ತಾರೆ, ಅಂದರೆ ಇಲ್ಲಿ ಏನು ಮಾಡಿದ್ರು ಹುಡುಗಿಯರು ತುಂಬ ಹೈಲೈಟಾಗಿ ಕಾಣಿಸ್ತಾ ಇದೀವಿ, ಬಟ್ ಅದರ ಹುಡುಗಿರಿಗೆ ಏನೂ ಸಿಗ್ತಾ ಇಲ್ಲ. ಉತ್ತಮರಾಗಿರ್ಬೋದು, ಕ್ಯಾಪ್ಟನ್ಸಿ ಆಗಿರ್ಬೋದು ಅಂತ ಕೆಲವೊಂದು ಮಾತು ಹೇಳ್ತಾರೆ. ಎಕ್ಸ್ಟ್ರೀಮ್ ಆಗಿರುವಂಥದ್ದು ಏನೂ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ. ಬಟ್ ನಾನು ಕೇಳುವಂಥದ್ದು ಸ್ಪಂದನ ಅವ್ರಿಗೆ, ಸೊ ನಿನ್ನೆ ನೀವೇ ತಾನೇ ಹೇಳಿರುವಂಥದ್ದು ರಾಶಿಕಾಗೆ ಅಲ್ಲಿ ಚೂಸ್ ಮಾಡಿದಾಗ ಕೆಲವರೆಲ್ಲನೂ. ಸೊ ನೀವೇನು ಮಾಡಿದ್ರಿ, ಹುಡುಗಿ ಆಗಿದ್ದಕ್ಕೆ ಅವ್ರಿಗೆ ಆ ಥರ ಸಿಗಬೇಕು ಅಂತ ಏನಿಲ್ಲ. ಯಾರೋ ಹೇಳ್ತಾರಲ್ಲ, ಒಬ್ಬರು ಲೇಡಿ ಕ್ಯಾಪ್ಟನ್ ಆಗಲಿ ಅಂತ ಯಾರೋ ಒಬ್ರು ಹೇಳಿದ್ರು, ಗಿಲ್ಲಿ ಆ್ಯಂಡ್ ಸೂರಜ್ ಹೇಳಿದ್ರು ಅಂತ ಅನಿಸುತ್ತೆ. ಸೊ ಅವಾಗ ನೀವೇನು ಹೇಳಿದ್ರಿ, ಅವಾಗ ಹೇಳಿದ್ರಿ ಹುಡುಗಿ ಆಗಿದ ತಕ್ಷಣ ಅವ್ರಿಗೆ ಇದು ಆಗೋಕ್ಕಾಗಲ್ಲ, ಹಾಗೆ ಹೀಗೆ ಅಂದ್ರಿ. ಇವಾಗ ನೋಡಿದ್ರೆ ಅದೇ ಸ್ಟೇಟ್ಮೆಂಟ್ ನೀವು ಹೇಳ್ತಿದ್ದೀರಾ, ಹುಡುಗಿರಿಗೆ ಏನೂ ಸಿಗ್ತಾ ಇಲ್ಲ ಅಂತ. ನೀವು ಹೇಗೆ ಹುಡುಗಿರಿಗೆ ಸಿಗಬೇಕು ಅಂತೀರಾ? ಯಾರ್ಯಾರು ಯೋಗ್ಯತೆ ಇದೆ ಅವ್ರಿಗೆ ಸಿಗುತ್ತೆ. ನಿನ್ನೆ ಹೇಳಿದಾಗ ಹಂಗೆ ಹೇಳಿದ್ರಿ, ಇವಾಗ ನೋಡಿದ್ರೆ ಹಿಂಗೆ ಹೇಳ್ತಿದ್ದೀರಾ. ಕಂಪೇರಿಟಿವ್ಲಿ ಅಭಿ ಆ್ಯಂಡ್ ಯಾರು ನಮ್ಮ ರಾಶಿ ಅಂತ ಬಂದಾಗ, ಸೊ ರಾಶಿಗೆ ಖಂಡಿತವಾಗ್ಲೂ ಆ ಕ್ಯಾಪ್ಟನ್ಸಿ ಇದಕ್ಕೆ ಅರ್ಹತೆ ಇತ್ತು ಅವಳಿಗೆ.
ಒಂದು ಚಾನ್ಸ್ ಕೊಡ್ಬೇಕಾಗಿತ್ತು. ಅದು ಕೊಡಲಿಲ್ಲ ನೀವು. ಹೆಣ್ಣಿಗೆ ಶತ್ರು ಅಂತಾರಲ್ಲ ಇದೇ ಕಾರಣಕ್ಕೆ. ಓಕೆ, ಇದಾದ್ಮೇಲೆ ಅಗೇನ್ ಅಲ್ಲಿ ಅಶ್ವಿನಿ ಅವ್ರದ್ದು ಒಂದು ಮಾರ್ನಿಂಗಲ್ಲಿ ಜೈಲು ವಾಸ ಮುಗಿಯುತ್ತೆ. ಮುಗಿದಿದ್ದಾದ್ಮೇಲೆ ಸುದೀಪ್ ಸರ್ ಎಂಟ್ರಿ ಆಗ್ತಾರೆ. ಸುದೀಪ್ ಸರ್ ಎಂಟ್ರಿ ಆಗಿದ ತಕ್ಷಣ ಗಿಲ್ಲಿ ಅವ್ರಿಗೆ ಕೇಳುವಂಥದ್ದು, ಹುಲಿನೂ ಇಲ್ಲ ಈ ಸರಿ, ಎಲೆನೂ ಇಲ್ಲ, ಅದು ಮೀನ್ಸ್ ಹೂವೂ ಇಲ್ಲ ಅಂತಂದಾಗ, ಇಲ್ಲ ಅಣ್ಣ ಎಲೆ ಹಾಕೊಂಡು ಬಂದಿದ್ದೀನಿ ಇವತ್ತು, ಯಾಕಂದರೆ ಸಿಗಾಕೊಂಡ್ಬಿಟ್ಟಿದ್ದೀನಿ ಬಲೆಯಲ್ಲಿ ಅನ್ನೋ ರೀತಿಯಲ್ಲಿ ಕೇಳಿದ್ರು. ಖಂಡಿತವಾಗ್ಲೂ ಬಲೆಯಲ್ಲಿ ಸಿಗಾಕೊಂಡಿದ್ದಾನೆ. ಅವ್ನು ಆದಷ್ಟು ಹೊರಗಡೆ ಬಂದರೆ ಬೆಟರ್ ಆಗುತ್ತೆ. ಇಲ್ಲ ಅಂತಂದ್ರೆ ವಂಶದ ಕೂಡ ಆಲ್ರೆಡಿ ಓವರ್ಟೇಕ್ ಮಾಡ್ತಾ ಇದೆ. ಅದರಲ್ಲಿ ಬೇರೆ ಲಾಸ್ಟ್ ವೀಕಲ್ಲಿ ಕಳಪೆ ಬೇರೆ ಕೊಟ್ಬಿಟ್ಟಿದೆ. ಅಣ್ಣ ಇಲ್ಲ, ಅವ್ನು ಗಿಲ್ಲಿ ಪಕ್ಕ ಗೇಮಲ್ಲಿದ್ದಾನೆ. ಸೊ ನೋಡೋಣ, ಎಚ್ಚರಿಕೊಂತಾನೆ ಈ ಸರಿ. ಮುಖ್ಯವಾಗಿ ಕಾವ್ಯ ಸಹವಾಸ ಬಿಡೋದು ಬೆಟರ್ ಅಂತ ನನಗನ್ಸುತ್ತೆ. ಯಾಕಂತಂದರೆ ಹೊರಗಡೆ ಸರಿ ಅಂತ ಕಾಣಿಸ್ತಾ ಇಲ್ಲ. ಎಸ್ಪೆಷಲಿ ನನಗಂತೂ ಸರಿ ಅಂತ ಕಾಣಿಸ್ತಾ ಇಲ್ಲ. ಅವನು ಪಕ್ಕ ಆಟಗಾರ. ಸೊ ಅದು ಆಟದಲ್ಲಿ ಜಾಸ್ತಿ ಮೀನ್ಸ್ ಭಾಗವಹಿಸಬೇಕೆ ಹೊರತು, ಸೊ ಬಿಗ್ ಬಾಸ್ ಆಟ ಅಂತ ಬಂದಾಗ ಸುಮ್ಮನೆ ಕಾವು ಅಂತ ಹೋದರೆ ಅದು ಸ್ವಲ್ಪ ಸರಿ ಅಂತ ಅನಿಸ್ತಿಲ್ಲ. ಆಮೇಲೆ ಒನ್ ಸೈಡೆಡ್ ಆಗಿದ್ದಂಥ ಶೋ ಸ್ವಲ್ಪ ಎಲ್ಲೋ ಟಿಲ್ಟ್ ಆಗೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಸೊ ಅದನ್ನು ಅವ್ನು ಅರ್ಥ ಮಾಡ್ಕೊಬೇಕು. ಆ್ಯಂಡ್ ಫ್ಯಾನ್ಸ್ ಅಂತೂ ಬಿಟ್ಕೊಡಲ್ಲ ಏನಾದರೂ ಕೂಡ. ಬಟ್ ಫೈನಲ್ ಮೂಮೆಂಟ್ ಅಂತ ಬಂದಾಗ ಆಮೇಲೆ ಲೇಟ್ ಆಗಬಹುದು. ಆ್ಯಂಡ್ ಇದಾದ್ಮೇಲೆ ಕ್ಯಾಪ್ಟನ್ ಅಭಿ ಅವರಿಗೆ ಕ್ಯಾಪ್ಟನ್ಸಿ ಬಗ್ಗೆ ಕೇಳ್ತಾರೆ. ಆ್ಯಂಡ್ ಅವರು ಚೆನ್ನಾಗಿತ್ತು, ಹಾಗೆ ಹೀಗೆ ನಿಮ್ಮ ಮಾತುಗಳು ಇಷ್ಟ ಆಯಿತು, ಮೀನ್ಸ್ ಅದರಿಂದ ತಿಳ್ಕೊಳ್ಳೋಕೆ ಸಿಕ್ತು ಅದು ಇದು ಅಂತಂದ್ರು. ಅಲ್ಲಿ ಕೇಳುವಂಥದ್ದು, ಅಭಿ ಕ್ಯಾಪ್ಟನ್ ಆಗಿದ್ದು ಯಾರಿಗೆಲ್ಲ ಖುಷಿ ಇದೆ ಅಂತಂದಾಗ ಆಲ್ಮೋಸ್ಟ್ ಎಲ್ಲರೂ ಕೂಡ ಖುಷಿ ಅಂತ ಹೇಳಿದ್ರು. ಬಟ್ ಅವ್ರು ಯಾರೇ ನಾಮಿನೇಟ್ ಮಾಡ್ದ ಅಂದಾಗ ಕೂಡ ಸುಮಾರು ಜನ ಅವರೇ ಇದ್ದರು. ಬಟ್ ಎಲ್ಲೋ ಒಂದು ಕಡೆ ಇದು ಸುಮ್ಮನೆ ಎಲ್ಲೋ ಫ್ಲೂಕಲ್ಲಿ ಸಿಕ್ಕಂಗೆ ಆಯಿತು ಅಂತ ಇಂಡೈರೆಕ್ಟಾಗಿ ಹಿಂಟ್ ಕೊಟ್ಟರು ಸುದೀಪ್ ಸರ್. ಓಕೆ, ಸೊ ಇದಾದಮೇಲೆ ಮನೆಯಲ್ಲಿರುವ ಒಂದು ಇದಾದಮೇಲೆ ಮನೆಯಲ್ಲಿ ಯಾರು ಇನ್ಫ್ಲುಯೆನ್ಸ್ ಮಾಡ್ತಾರೆ ಕೆಲವೊಂದು ವಿಷಯಗಳ ಬಗ್ಗೆ ಅಂತ ಅಂದಾಗ ಸುಮಾರು ಜನ ಅಶ್ವಿನಿ ಅಂತ ಹೇಳಿದ್ರು, ಕೆಲವು ಜನ ಅಶ್ವಿನಿನೇ ಗಿಲ್ಲಿ ಅಂತ ಹೇಳಿದ್ರು. ಸೊ ಇದೇನಾಗುತ್ತೆ ಅಂದರೆ ಇನ್ಫ್ಲುಯೆನ್ಸ್ ಮಾಡ್ತಾರೆ ಅನ್ನೋದಕ್ಕಿಂತ ಇವರು ಇನ್ಫ್ಲುಯೆನ್ಸ್ ಆಗೋವಂಥದ್ದು ಪ್ರಾಬ್ಲಮ್. ಇನ್ಫ್ಲುಯೆನ್ಸ್ ಮಾಡೋದಕ್ಕೆ ಇರುವಂಥದ್ದಲ್ಲಿ ಏನೇ ಒಂದು ಡಿಸಿಷನ್ ಅಂದರೂ ಕೂಡ ಇನ್ಫ್ಲುಯೆನ್ಸ್ ಮಾಡೋರೇ ಒಂದು ರೀತಿಯಲ್ಲಿ ಅಲ್ಲಿ ಬಿಗ್ ಬಾಸಲ್ಲಿ ಗೆಲ್ಲುವಂಥದ್ದು, ಫಾಲೋವರ್ಸ್ ಅಲ್ಲ. ಓಕೆ, ಅಲ್ಲಿ ಫಾಲೋವರ್ಸು ಮತ್ತು ಲೀಡರ್ಗಳು ಯಾರು ಅಂತ ಪ್ರಶ್ನೆಗಳು ಬಂತು. ಜಾನ್ವಿ ಕೂಡ ಪ್ರಶ್ನೆ ಬಂತು. ಸೊ ಅಲ್ಲೆಲ್ಲ ಕೆಲವರು ಲೀಡರ್ ಅಂತಂದ್ರು, ಕೆಲವರು ಫಾಲೋವರ್ಸ್ ಅಂತ ಅಂದರು. ಇಲ್ಲಿ ಒಂದು ಮಾತು ಹೇಳ್ತಾನೆ, ಅಲ್ಲಿ ಕಾವ್ಯಗೆ ಫಾಲೋವರ್ ಅಂತಾನೆ, ರಾಶಿಕಾಗೆ ಲೀಡರ್ ಅಂತಾನೆ. ಅಲ್ಲಿ ಮಾತು ಅಂತ ಬಂದಾಗ ಕಾವ್ಯ ಮೇ ಬಿ ಧನು ಆ್ಯಂಡ್ ಇವರು ಒಂದು ಫಾಲೋವರ್ ಅಂತ ಬಂತು. ಬಟ್ ಖಂಡಿತವಾಗ್ಲೂ ಕಾವ್ಯಗೆ ಹಿಟ್ ಆಗಿರುತ್ತೆ ಅದು. ಸೊ ನೋಡೋಣ ಈ ವಾರದಲ್ಲಿ ಹೆಂಗೆ ಆಡ್ತಾರೆ ಅನ್ನೋಂಥದ್ದು. ಆ್ಯಂಡ್ ರಾಶಿಕಾ ಅಂತ ಬಂದಾಗ ಖಂಡಿತವಾಗ್ಲೂ ಕೆಲವುದ್ರಲ್ಲಿ ಅವರು ಇನ್ಫ್ಲುಯೆನ್ಸ್ ಆಗಿದ್ದಾರೆ. ನನ್ನ ಪ್ರಕಾರ ಅವರೇನು ಪಕ್ಕಾ ಲೀಡರ್ ಅಂತಲ್ಲ. ಯಾಕಂದರೆ ಅಶ್ವಿನಿ ಜೊತೆಗಿದ್ದಾಗ ಆ್ಯಂಡ್ ಕೆಲವುದರಲ್ಲಿ ಅವರು ಕೂಡ ಫಾಲೋ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಗಿಲ್ಲಿ ಹೇಳಿದ್ದೀನಿ ಕರೆಕ್ಟ್ ಅಂತ ಹೇಳ್ತಲ್ಲ. ಬಟ್ ಕಾವ್ಯ ಅಂತ ಬಂದಾಗ ಕೆಲವು ಕಡೆ ಸ್ಟ್ಯಾಂಡ್ ತೊಗೊಂಡಿದ್ದಾರೆ. ಯಾರ್ಯಾರು ಫಾಲೋವರ್ ಇದ್ದಾರೆ, ಯಾರ್ಯಾರು ಲೀಡರ್ ಇದ್ದಾರೆ ಅಂತ ಎಲ್ಲರೂ ಕೂಡ ಗೊತ್ತಿರುವಂಥ ವಿಚಾರನೇ. ರೀಸೆಂಟ್ ಟೈಮಲ್ಲಿ ನೋಡ್ತಾ ಇದ್ದರೆ ಅಲ್ಲಿ ಮುಖ್ಯವಾಗಿ ಜಾಸ್ತಿ ಫಾಲೋ ಮಾಡುವಂಥದ್ದು ಅದೇ ನಮ್ಮ ಜಾನ್ವಿ ಅವರು ಅಶ್ವಿನಿಗೆ ಫಾಲೋ ಮಾಡ್ತಾರೆ. ಆ್ಯಂಡ್ ರಾಶಿಕಾ ಅಂತ ಬಂದಾಗ ಕೆಲವುದರಲ್ಲಿ ಅವರು ಇಂಡಿವಿಜುವಲ್ ಆಗಿ ತೊಗೊಂಡಿದ್ದಾರೆ. ಬಟ್ ಕೆಲವುದರಲ್ಲಿ ಮುಂಚೆ ಫಾಲೋ ಮಾಡ್ತಾಯಿದ್ರು. ಬಟ್ ಇವಾಗ ಸ್ವಲ್ಪ ಬಿಟ್ಟಿದ್ದಾರೆ ಅಂತ ಅನಿಸುತ್ತೆ. ಬಿಕಾಸ್ ಸ್ಟ್ಯಾಂಡ್ ತೊಗೋಬೇಕು ಅಂತಂದಾಗ ಯಾವುದೂ ಕೂಡ ಅವ್ರು ಕೇಳಲ್ಲ. ಯಾಕಂದರೆ ನಾವು ಲಾಸ್ಟ್ ವೀಕ್ದು ಟಾಸ್ಕೆಲ್ಲ ನೋಡಿದಾಗಲೇ ಅವ್ರು ಯಾರ ಮಾತು ಕೇಳಿಲ್ಲ. ಸೊ ಇಂಥ ಟೈಮಲ್ಲಿ ಅವ್ರವರೇ ಲೀಡರ್ ಆದರೆ ಬೆಟರ್. ಓಕೆ, ಇನ್ಫ್ಲುಯೆನ್ಸ್ ಮಾಡ್ತೀರಾ ಖಂಡಿತವಾಗ್ಲೂ ಮಾಡಿ. ಯಾಕಂದ್ರೆ ನಿಮ್ಮ ಕೆಪಾಸಿಟಿ ಅದು. ಅವ್ನು ಯಾವನೋ ಇನ್ಫ್ಲುಯೆನ್ಸ್ ಆಗ್ತಾನೆ ಅಂತಾನೆ, ಅವನಂತ ಬಕ್ರ ಇನ್ನು ಯಾರೂ ಇಲ್ಲ. ಅಲ್ಲಿ ಹಂಗೆ ಹೇಳಿರುವಂಥದ್ದು, ಯಾರು ಫಾಲೋವರ್ ಇದ್ದಾರೆ, ಯಾರು ಇನ್ಫ್ಲುಯೆನ್ಸ್ ಆಗ್ತಾ ಇದ್ದಾರೆ, ಅವ್ರುಗಳೇ ಒಂದು ರೀತಿಯಲ್ಲಿ ತಮ್ಮ ಆಟನ ತಾವು ಹಾಳು ಮಾಡ್ಕೊತಿದ್ದಾರೆ. ಆ್ಯಂಡ್ ಅವರಿಗೆ ಬಿಗ್ ಬಾಸ್ ಗೆಲ್ಲುವಂಥ ಒಂದು ಅರ್ಹತೆ ಇಲ್ಲ ಅಂತಲೇ ಹೇಳ್ಬೋದು. ಓಕೆ, ಸೊ ಇದಾದಮೇಲೆ ಅಲ್ಲಿ ಎಕ್ಸ್ ಕ್ಯಾಪ್ಟನ್ ಆದಂತಹ ನಮ್ಮ ರಘು ಅವರ ಬಗ್ಗೆ ಬರ್ತಾರೆ. ಆ್ಯಂಡ್ ಎರಡೆರಡು ಸಾರಿ ಕ್ಯಾಪ್ಟನ್ ಆದ್ರಿ. ಆ್ಯಂಡ್ ಕಾಂಟ್ರವರ್ಸಿ ಬೇರೆ ಈ ಸಾರಿ ಆಯಿತು ಅನ್ನೋ ರೀತಿಯಲ್ಲಿ ಬಂದರು. ಆ್ಯಂಡ್ ಕೇಳಿದ್ರು ರಘು ಅವ್ರ ಒಂದು ಕ್ಯಾಪ್ಟನ್ಸಿ ಬಗ್ಗೆ ಏನು ಹೇಳ್ತೀರಾ ಅಂತ. ಅವಾಗ ಹೇಳಿದಾಗ ಧನು ಅವ್ರು ಹೇಳ್ತಾರೆ ಅಂದರೆ ಗಿಲ್ಲಿ ಕಡೆಗೆ ಸ್ವಲ್ಪ ಪಾರ್ಶಾಲಿಟಿ ಜಾಸ್ತಿ ಇತ್ತು ಅಂತ ಹೇಳಿದ್ರು. ಬಿಕಾಸ್ ಅಲ್ಲಿ ಏನು ರಿಸಲ್ಟ್ ಅನೌನ್ಸ್ ಮಾಡಬೇಕು ಅಂತ ಬಂದಾಗ ಸೊ ಅಲ್ಲಿ ಧ್ರುವಂತ ಬಗ್ಗೆ ಜಾಸ್ತಿ ಹೇಳಲಿಕ್ಕೆ ಹೋದ, ಹೀಗೋದ ಅಂತ ಕೆಲವೊಂದು ಮಾತುಗಳು ಬಂತು. ಆ್ಯಂಡ್ ಅಲ್ಲಿ ಅಗೇನ್ ಮಾರ್ಕ್ಸ್ ಎಲ್ಲ ಕೊಟ್ಟಾಗ ಸುಮಾರು ಜನ 50 ಬಿಲೋ ಅಂತ ಹೇಳಿದ್ರು. ರಕ್ಷಿತಾ 90% ಅಂದರು. ಅಶ್ವಿನಿ ಅಂತ ಬಂದಾಗ 0% ಅಂತ ಅಂದರು. ಇಲ್ಲಿ ನೋಡ್ತಾ ಇದ್ರೆ ಅನಿಸುತ್ತೆ ಸೊ ಅಲ್ಲಿ ಯಾರು ಕೂಡ ಒಂದು ಅಂದರೆ ಹಾನೆಸ್ಟಾಗಿ ಹೇಳ್ತಾ ಇಲ್ಲ. ಕೆಲವರೆಲ್ಲ ಸುಮ್ಮನೆ ಪರ್ಸ್ನಲ್ ಗ್ರಜಸ್ನ ಇಟ್ಕೊಂಡು ಸೊ ಕೊಡ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಶ್ವಿನಿ ನೋಡಿ 0% ಅಂತೆ. ಸೊ ಇದು ಎಲ್ಲೋ ಸರಿ ಅಂತ ನನಗೆ ಅನಿಸ್ಲಿಲ್ಲ. ಆ್ಯಂಡ್ ರಘು ಅಂತ ಬಂದಾಗಲೂ ಕೂಡ ಅಷ್ಟೇ. ಸೊ ಅವನ ಒಂದು ಸ್ಟೇಟ್ಮೆಂಟ್ ಅವ್ನು ಹೇಳ್ತಾ ಇದ್ದೆ, ನಾನು ಯಾರಿಗೂ ಕೂಡ ಇಲ್ಲಿ ಏನು ಫೇವರ್ ಮಾಡಿಲ್ಲ. ಗಿಲ್ಲಿ ಆಗಿರ್ಬೋದು, ಅಶ್ವಿನಿ ಆಗಿರ್ಬೋದು, ನಾನು ಎಲ್ರಿಗೂ ಕೂಡ ಎಲ್ರಿಗೂ ಕೂಡ ಕರೆಕ್ಟ್ ಆಗಿದ್ದೀನಿ. ಫಸ್ಟ್ ಒಂದು ಕ್ಯಾಪ್ಟನ್ಶಿಪ್ ಅಂತ ಬಂದಾಗ ಅಲ್ಲಿ ಆ್ಯಕ್ಟಿವಿಟಿಗಳು ಜಾಸ್ತಿ ಇತ್ತು. ಸೊ ಅದಕ್ಕೋಸ್ಕರ ಎಲ್ಲಿ ಪಾರ್ಶಾಲಿಟಿ ಕೂಡ ಮಾಡಿಲ್ಲ ಅಂತ ಹೇಳಿದ್ರು. ಬಟ್ ಫಸ್ಟ್ ಕ್ಯಾಪ್ಟನ್ಶಿಪ್ ಎಲ್ಲ ಬಂದಾಗ ತುಂಬ ಚೆನ್ನಾಗಿ ಮಾಡಿದ್ರು, ಒಪ್ಕೊತೀನಿ. ಬಟ್ ಚಂದ್ರಪ್ರಭಾ ಅಂಡ್ ಗಿಲ್ಲಿ ಅಂತ ಬಂದಾಗ ಖಂಡಿತವಾಗ್ಲೂ ಅಲ್ಲಿ ಪಾರ್ಶಾಲಿಟಿ ಕಾಣಿಸ್ತಾ ಇತ್ತು ನನಗೆ. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ರೆ ನನಗೆ ಎಲ್ಲೂ ಕೂಡ ಆ ಥರ ಅನಿಸ್ಲಿಲ್ಲ. ಬಿಕಾಸ್ ಆ ಒಂದು ಟಾಸ್ಕಲ್ಲಿ ಏನು ಧ್ರುವಂತ ಬಗ್ಗೆ ಗಿಲ್ಲಿ ಮಾತಾಡಿರೋದ್ರಾಗಿರ್ಬೋದು, ಸೊ ಅದು ಸ್ವಲ್ಪ ಜಾಸ್ತಿ ಅಂದರೂ ಕೂಡ ಅಲ್ಲಿ ಅಶ್ವಿನಿ ಕೊಡೋದು ತಪ್ಪಿರೋದ್ರಿಂದ ಸೊ ಅಲ್ಲಿ ಡೈರೆಕ್ಟಾಗಿ ಗಿಲ್ಲಿಗೆ ಕೂಡ ಅಲ್ಲಿ ಹೇಳಲಿಕ್ಕಾಗಿಲ್ಲ ನಮ್ಮ ರಘು ಅವರಿಗೆ. ಸೊ ಅದೇ ನಂಗೆ ತಪ್ಪಂತ ಅನಿಸಿಲ್ಲ. ಬಟ್ ಇದ್ರ ಮಧ್ಯೆ ಸುದೀಪ್ ಸರು ಈ ಒಂದು ಕೆಲವೊಂದು ಕನ್ವರ್ಸೇಷನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ವಾರ್ನಿಂಗ್ನ ಕೊಟ್ಬಿಡ್ತಾರೆ. ಇವತ್ತಿನ ಪಂಚಾಯತಿಯಲ್ಲಿ ಡ್ರಾಮಾ ಎಲ್ಲ ಬೇಡ ಅಂತ ಹೇಳ್ತಾರೆ. ಮೇ ಬಿ ನೇರ ಮಾತಾಡಿ ಅನ್ನೋ ರೀತಿಯಲ್ಲಿ ಇದು ಮೇ ಬಿ ಅಶ್ವಿನಿ ಆ್ಯಂಡ್ ಅವ್ರ ಗ್ಯಾಂಗಿಗೆ ಮುಖ್ಯವಾಗಿ ಜಾನ್ವಿ ಅವರಿಗೆ ಒಂದು ಟಾಂಟ್ ಕೊಟ್ಟಂಗಿತ್ತು. ಸೊ ಅವ್ರು ತಿದ್ಕಂತಾರ ಚಾನ್ಸೇ ಇಲ್ಲ. ಓಕೆ, ಆ್ಯಂಡ್ ಇದಾದ್ಮೇಲೆ ಆ ಒಂದು ಅಶ್ವಿನಿ ಆ್ಯಂಡ್ ರಘು ಅವರ ಕಿತ್ತಾಟದ ಬಗ್ಗೆ ಒಂದು ಚರ್ಚೆ ಶುರು ಆಗುತ್ತೆ. ಅವಾಗ ರಘು ಅವ್ರಿಗೆ ಕೇಳಿರುವಂಥದ್ದು ಏನು ಅಂತಂದರೆ ಸ್ಟಾರ್ಟಿಂಗಲ್ಲೇ ಸೊ ಅಂದರೆ ಇಬ್ಬರು ಕೂಡ ಒಂದು ರೀತಿಯಲ್ಲಿ ಎಫರ್ಟ್ ಆಗಬೇಕಾಗುತ್ತೆ. ಅಶ್ವಿನಿ ಆಗಿರ್ಬೋದು, ಗಿಲ್ಲಿ ಆಗಿರ್ಬೋದು, ಇಬ್ಬರಿಗೂ ಕೂಡ ಎಫರ್ಟ್ ಆಗಬೇಕಾಗುತ್ತೆ. ಬಟ್ ಗಿಲ್ಲಿ ಜೊತೆಗೆ ಜಗಳ ಆಗಲ್ಲ ಆ್ಯಂಡ್ ಅಶ್ವಿನಿ ಜೊತೆಗೆ ಜಗಳ ಆಗುತ್ತೆ ಅಂತಂದಾಗ ಅವನದೇ ಆದಂಥ ಕೆಲವೊಂದು ರೀಸನ್ಗಳು ಹೇಳಿದ್ರು. ಅದಾದಮೇಲೆ ಅಲ್ಲಿ ಕೇಳುವಂಥದ್ದು ಅಶ್ವಿನಿ ಆ್ಯಂಡ್ ರಘು ಕಿತ್ತಾಟದ ಬಗ್ಗೆ. ಸೊ ಅಲ್ಲಿ ಅಶ್ವಿನಿ ಕೇಳ್ತಾರೆ ಯಾಕೆ ಈ ಥರ ಅಂತಂದಾಗ ಅವ್ರು ಹೇಳ್ತಾರೆ ಕ್ಲಿಯರ್ ಆಗಿ, ಬ್ಯಾಕ್ ಪೇನ್ ಇದೆ ಅಂತ ನಾನು ಮುಂಚೆನೇ
ಹೇಳಿದ್ದೆ ಅಂತ ಹೇಳ್ತಾರೆ. ಆಮೇಲೆ ಚೇಂಜ್ ಮಾಡಿ ಅಂತ ಕೂಡ ಹೇಳಿದ್ದೆ ಅಂತ ಹೇಳ್ತಾರೆ. ಆಮೇಲೆ ಎಲ್ಲ ಹೆಣ್ಮಕ್ಳಿಗೂ ಕೂಡ ನೀನು ತಾನು ಅಂತಾರೆ. ಅಶ್ವಿನಿ ಅವರೇ ಅಂತ ಹೇಳಿ ಅಂತಾನೆ ಹೇಳಿದ್ರಂತೆ. ಅದಾದ್ಮೇಲೆ ಅವ್ರ ಟೋನ್ ಜಾಸ್ತಿ ಇತ್ತು, ಹಾಗೆ ಹೀಗೆ ಅಂತ ಕೇಳಿದಾಗ ಆಮೇಲೆ ಈಗ ರಘುದ್ದು ಸ್ಟೇಟ್ಮೆಂಟ್ ಕೂಡ ತಗೊಂತಾರೆ. ಅವ್ನು ಹೇಳುವಂಥದ್ದು, ಹೋಗು ಬಾ ಫ್ರೆಂಡ್ಲಿಯಾಗಿ ನಾನು ಕೆಲವು ಬೇರೆಯವರಿಗೆಲ್ಲ ಹೆಣ್ಮಕ್ಳಿಗೆ ಹೇಳ್ತೀನಿ ಬಿಟ್ಟರೆ, ಸೊ ಆ ಥರ ಏನಾದ್ರು ಆಗಿದ್ರೆ ನಾನು ಸಾರಿ ಕೇಳ್ತೀನಿ ಅನ್ನೋ ರೀತಿಯಲ್ಲಿ ಬಂತು. ಆಮೇಲೆ ಗಿಲ್ಲಿ ಅಂತ ಬಂದಾಗ ನಾನು ಆ ಥರ ಏನಿಲ್ಲ ಸರ್, ನಾರ್ಮಲ್ ಆಗಿ ಇರುವಂಥದ್ದು ಅಂತ ಅವರು ಮೀನ್ಸ್ ಎಲ್ಲರೂ ಕೂಡ ರೂಲ್ ಏನಿದೆ ಸೊ ಅದೇ ಫಾಲೋ ಮಾಡ್ತೀನಿ, ಗಿಲ್ಲಿಗೆ ಏನು ಫೇವರ್ ಮಾಡಲ್ಲ ಅಂತಂದರು. ಆ್ಯಂಡ್ ಬ್ಯಾಕ್ ಪೇನ್ ಬಗ್ಗೆ ಹೇಳಿದ್ರು ಅಂತ ಹೇಳ್ತಿದ್ದಾರೆ, ಆ್ಯಂಡ್ ಚೇಂಜ್ ಮಾಡ್ತೀನಿ ಅಂತ ಕೂಡ ಹೇಳಿದ್ರಂತೆ. ಸೊ ಇದು ಏನಾಗುತ್ತೆ ಅಂದರೆ ಈ ಥರ ಆದಾಗ ಕೆಲವೊಂದು ವಿಚಾರಗಳು ಗೊತ್ತಾಗಲ್ಲ. ನಾವು ಡೈರೆಕ್ಟಾಗಿ ಏನು ಮಾಡ್ತೀವಿ, ಅಶ್ವಿನಿಗೆ ತುಂಬ ಹೇಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಬಟ್ ಅದು ಆಗಿದ್ದೇನಂದ್ರೆ ಇಷ್ಟೊಂದೆಲ್ಲ ಕಿತ್ತಾಟ ಎಲ್ಲ ಸಾರಾಂಶ ಆಯ್ತಲ್ಲ, ಅದರದ್ದು ರಿಸಲ್ಟ್ ಏನು ಅಂದರೆ ನನ್ನ ಪ್ರಕಾರ ಅಲ್ಲಿ ಸುದೀಪ್ ಸರ್ ಕೂಡ ಹೇಳಿದ್ರು, ಇಬ್ಬರು ಕಡೆಯಿಂದ ಕೂಡ ತಪ್ಪಾಗಿದೆ, ಎರಡನೇ ಮಾತೇ ಅಲ್ಲ ಅಲ್ಲಿ. ಒಂದು ಅಶ್ವಿನಿ ಏನು ಅಂತಲೂ ಕೂಡ ಎಲ್ರಿಗೂ ಗೊತ್ತು, ರಘು ಏನಂತನೂ ಎಲ್ರಿಗೂ ಕೂಡ ಗೊತ್ತು. ಅದನ್ನು ತಿಳಿಸುವಂಥ ಪ್ರಯತ್ನನೇ ಮಾಡಿದ್ರು ಬಿಟ್ಟರೆ ಅದನ್ನು ಸ್ವಲ್ಪ ಇಂಡೈರೆಕ್ಟಾಗಿ ಅವ್ರ ಬಾಯಿನ ಬರಲಿ ಅನ್ನೋದಕ್ಕೆ ಸುದೀಪ್ ಸರ್ ಹೇಳಿರುವಂಥದ್ದು. ನಮ್ಗೆ ಗೊತ್ತಿದೆ ಆಲ್ರೆಡಿ ಏನು ಅಂತ. ಸೊ ಇದು ಗೊತ್ತಿರೋದನ್ನೇ ವೀಕೆಂಡಲ್ಲಿ ನೋಡೋದಕ್ಕೆ ಬೇಜಾರಾಗ್ತಿದೆ ಅಂತ ನಾನು ಅವಾಗ ಹೇಳಿದೆ ನಿಮಗೆ. ಸಿಲ್ ರಘು ಏನು ಮಾಡಬೇಕಾಗಿತ್ತು, ಅಟ್ಲೀಸ್ಟ್ ಓಕೆ ಅಲ್ಲ ಆ ಥರ ಆಗ್ತಿದೆಯಾ, ಇನ್ನೊಂದು 10 ನಿಮಿಷ ಬಿಟ್ಬಿಟ್ಟು ಕೇಳಿದ್ರೆ ಇವರು ಹೀರೋ ಆಗ್ತಿದ್ರು, ಅಥವಾ ಅಶ್ವಿನಿ ಅವರು ಅದನ್ನೇ ಒಂದು ರೀತಿಯಲ್ಲಿ ಇನ್ನೊಂದು ರೀತಿಯಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದರೆ ಸೊ ಅವರು ಕೂಡ ಹೀರೋ ಆಗೋ ಚಾನ್ಸಸ್ ಇತ್ತು. ಓಕೆ, ಸೊ ಇಬ್ಬರು ಕೂಡ ಮಾಡಲಿಲ್ಲ, ಅಲ್ಲಿ ಕ್ಲಾಶಸ್ ಜಾಸ್ತಿ ಆಯಿತು. ಇವರಿಗೆ ರಘುಗೇನು ಅಂತಂದರೆ ಎಷ್ಟು ಸಾರಿ ಹೇಳಿದ್ರು ಬರೀ ಇದೇ ಕತೆ ಅಂತ ಹೇಳ್ಬಿಟ್ಟು ಇವ್ರಿಗಾಯಿತು. ಅವ್ರಿಗೇನಾಯಿತು, ಒಂದ್ಸರಿ ನಾನು ಆಲ್ರೆಡಿ ಬ್ಯಾಕ್ ಪೇನ್ ಇದೆ ಚೇಂಜ್ ಮಾಡಿ ಅಂತ ಹೇಳಿದ್ರು ಕೂಡ ಅವ್ರು ಚೇಂಜ್ ಮಾಡಿಲ್ಲ ಅನ್ನೋಂಥದ್ದು ಆಗಿರ್ಬೋದು, ನಿಜವಾಗ್ಲೂ ಬ್ಯಾಕ್ ಪೇನ್ ಇದೆ ಅಂತ ಆದರೂ ಆಗಿರ್ಬೋದು. ಸೊ ಅದಕ್ಕೆ ಅವ್ರ ಕಡೆಯಿಂದ ಕೋಪ ಬಂತು, ಇವ್ರ ಕಡೆಯಿಂದ ಈ ಕಡೆ ಕೋಪ ಬಂತು. ಎರಡೂ ಈಗಗಳು ಕ್ಲಾಸ್ ಅದು ಎಲ್ಲೆಲ್ಲಿಗೂ ಹೋಗಿ ಏನೇನೋ ಆಗೋಯ್ತು. ಅದು ಅಷ್ಟೇ ಆಗಿರುವಂಥದ್ದು. ಅದು ಬಿಟ್ಟರೆ ಇನ್ನೇನು ಇಷ್ಟೊಂದೆಲ್ಲನೂ ದೊಡ್ಡದಾಗಿ ಅದನ್ನು ಚರ್ಚೆ ಮಾಡುವಂಥದ್ದು ಅವಶ್ಯಕತೆ ಇರಲಿಲ್ಲ. ಬಿಕಾಸ್ ಪಂಚಾಯಿತಿ ಅಂತ ಬಂದ ಮೇಲೆ ಅವ್ರಿಗೊಂದು ಏನೋ ಟಾಪಿಕ್ ಬೇಕಾಗುತ್ತೆ, ಆ ಟಾಪಿಕ್ ಸಿಕ್ಕಿದೆ, ಸೊ ಅದಕ್ಕೋಸ್ಕರ ಅದನ್ನಲ್ಲಿ ಮಾತಾಡಿದ್ರು ಅಷ್ಟೇನೆ. ಅಂಡ್ ಇದಾದ್ಮೇಲೆ ಅಲ್ಲಿ ನಮ್ಮ ಗಿಲ್ಲಿದೊಂದು ವಿಟಿ ಪ್ಲೇನ್ ಮಾಡ್ತಾರೆ, ಅದೇ ಅವನು ಸಾರಿ ಕೇಳಬೇಡ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಇವನೇ ಹೋಗ್ಬಿಟ್ಟು ಸಾರಿ ಕೇಳಿರೋವಂಥದ್ದು, ಅದು ನನಗೂ ಕೂಡ ಅನ್ನಿಸ್ತು. ಓಕೆ, ಬಟ್ ನನ್ನ ಪ್ರಕಾರ ರಘುಗೇನೋ ಅವ್ನು ಹೇಳಿದ್ದಕ್ಕೆ ಅವ್ನು ಕೇಳಿಲ್ಲ. ಅಲ್ಲ ಇನ್ನು ಗಿಲ್ಲಿ ಕೂಡ ಹೇಳಿದೆ, ನಾನು ಹೇಳಿದ್ದಕ್ಕೆ ಅವರೇನು ಕೇಳಿಲ್ಲ ಅಣ್ಣ, ಬಟ್ ಹಂಗೆ ಹೇಳಿದ್ರೆ ನಾನೇ ಕ್ಯಾಪ್ಟನ್ಶಿಪ್ ಕೂಡ ನಾನೇ ಮಾಡ್ತಿದ್ದೆ, ಅದರಲ್ಲೆಲ್ಲ ಕೇಳಲ್ಲ ಅಂದಮೇಲೆ ಇದನ್ನು ಕೂಡ ಕೇಳಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ರು. ನನಗೂ ಹಂಗೆ ರಘು ಅವ್ನ ಡಿಸಿಷನ್ ಅವ್ನು ತಗೊಂತಾನೆ. ನನ್ನ ಪ್ರಕಾರ ಗಿಲ್ಲಿಯಲ್ಲಿ ಸ್ವಲ್ಪ ಬಕ್ರ ಆದಂತ ಅನ್ಸುತ್ತೆ, ಹೊರಗಡೆಗೆ ಸ್ವಲ್ಪ ಕೆಟ್ಟದಾಗ ಕಾಣಿಸುತ್ತೆ. ಅವನಿಗೆ ಬೇಡ ಅಂತ ಹೇಳ್ಬಿಟ್ಟು ಇವನು ಹೋಗಿ ಕೇಳ್ದ ಅನ್ನೋ ರೀತಿಯಲ್ಲಿ ಸ್ವಲ್ಪ ನಮ್ಮ ಗಿಲ್ಲಿ ಸೀರಿಯಸ್ ಆಗಬೇಕು ಅಂತ ನನಗನ್ಸುತ್ತಪ್ಪ. ಓಕೆ, ಸೊ ಇದಾದ್ಮೇಲೆ ಅಲ್ಲಿ ಊಟ ಬಿಡೋದು ವಿಚಾರದ ಬಗ್ಗೆ ಕೆಲವೊಂದು ಮಾತುಗಳು ಬಂತು. ಅಂದರೆ ಊಟ ಬಿಡುವಂಥದ್ದು ಒಂದು ಸ್ವಲ್ಪ ಎಮೋಷನಲ್ ಬ್ಲ್ಯಾಕ್ ಮೇಲ್ ಅನ್ನೋ ರೀತಿಯಲ್ಲಿ ಆಗುತ್ತೆ. ಸೊ ನೀವು ಬಿಟ್ಟರು ಯಾರು ಕೂಡ ಬಿಡಲಿಲ್ಲ ಊಟ ಅನ್ನೋದಾಗಿರ್ಬೋದು. ಜಾನ್ವಿ ಆರಾಮಾಗಿ ಚೆನ್ನಾಗಿ ಗಡದ್ದಾಗೆ ತಿಂತಾ ಇದ್ರು. ಜೊತೆಗೆ ಊಟ ಬಿಟ್ಟು ಏನಾದರೂ ನೀವು ಪ್ರಾಬ್ಲಮ್ ಆದರೆ ಅದಕ್ಕೆ ಬಿಗ್ ಬಾಸ್ ರೆಸ್ಪಾನ್ಸಿಬಲ್ ಆಗ್ತಾರೆ ಹೊರತು ಬೇರೆ ಯಾರೂ ಅಲ್ಲ ಅನ್ನೋವಂಥದ್ದು ಆಗಿರ್ಬೋದು. ಕೆಲವೊಂದು ವಿಚಾರಗಳೆಲ್ಲ ತಿಳಿಸುವಂಥ ಪ್ರಯತ್ನ ಮಾಡಿದ್ರು. ನಾನು ಆಲ್ರೆಡಿ ಹೇಳಿದ್ದೆ, ಊಟ ಬಿಡುವಂಥದ್ದು ಬ್ಲ್ಯಾಕ್ ಮೇಲ್, ಜೊತೆಗೆ ಆ ಊಟ ಬಿಟ್ಟು ಏನಾದರೂ ಆದರೆ ಅದು ಬಿಗ್ ಬಾಸ್ ಅವರು ಒಳಗಡೆ ಇಂಟರ್ಫಿಯರ್ ಆಗ್ತಾರೆ ಅನ್ನೋದಕ್ಕೋಸ್ಕರನೇ ಅಶ್ವಿನಿ ಅವರು ಆ ಥರ ಮಾಡಿರುವಂಥದ್ದು. ಸೊ ಇಲ್ಲ ಅಂತಂದರೆ ಅವ್ರಿಗೆ ಹುಚ್ಚಿಡ್ದಿಲ್ಲ, ಸೊ ಊಟ ಬಿಡ್ತೀನಿ ಅನ್ನೋ ರೀತಿಯಲ್ಲಿ. ಅಂಡ್ ಇದಾದ್ಮೇಲೆ ಒಬ್ಬರು ಬೇಜವಾಬ್ದಾರಿ ಜೊತೆಗೆ ರೂಲ್ ಬ್ರೇಕರ್ಗಳು ಕ್ಯಾಪ್ಟನ್ ಆಗ್ತಾರಲ್ಲ, ಸೊ ಆ ಟಾಸ್ಕ್ದು. ಸೊ ಅವಾಗ ಏನೇನಾಯಿತು ಅನ್ನೋದ್ರ ಬಗ್ಗೆ ಚರ್ಚೆ ನಡೆಯುತ್ತೆ. ಅದಾದಮೇಲೆ ಅಲ್ಲಿ ಸುಮಾರು ಒಂದು ವಿಟಿ ಕೂಡ ಪ್ಲೇ ಮಾಡ್ತಾರೆ ಆ್ಯಕ್ಚುಲಿ. ಅಂದರೆ ಅಲ್ಲಿ ಬಿಗ್ ಬಾಸ್ ಅದೇನು ಡ್ರಮ್ ಟಾಸ್ಕ್ ಆಯ್ತಲ್ಲ, ಸೊ ಆ ಟಾಸ್ಕಲ್ಲಿ ಏನೇನು ಪ್ರಾಬ್ಲಮ್ ಆಯಿತು, ಆಮೇಲೆ ಬಿಗ್ ಬಾಸ್ ಅವರು ಇಂಟರ್ಫಿಯರ್ ಆಗಿರುವಂಥದ್ದು. ಸೊ ಅಲ್ಲಿ ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ಸೊ ಅವರವರ ಒಂದು ಈಗೋ ಕ್ಲಾಶ್ಗಳೇ ಆಗಿರುವಂಥದ್ದು. ಅಶ್ವಿನಿ ನಮ್ಮ ಗಿಲ್ಲಿ ಜಗಳ ಆಗಿರ್ಬೋದು, ಆಮೇಲೆ ಡ್ರಮ್ ಟಿಲ್ಟ್ ಆಗಿರೋದು, ಆ ಮಾರ್ಕಲ್ಲಿ ನಿಂತ್ಕೊಳ್ಳೋದೇನೆ ದೂರ ಹೋಗಿರುವಂಥದ್ದು, ಅದ್ರ ಜೊತೆಗೆ ಅಲ್ಲಿ ನಿಂತವ್ರ ಮೇಲೆ ನೀರು ಹಾಕಿದ್ದಾಗಿರ್ಬೋದು. ಈ ಕಡೆಯಿಂದ ಸ್ಪಂದನ ಆಗ್ತಾರೆ, ಆ ಕಡೆಯಿಂದ ರಿಷಾ ಆಗ್ತಾರೆ. ಸೊ ಇದ್ರ ಜೊತೆಗೆ ಅಲ್ಲಿ ರಾಶಿಕಾ ಆ್ಯಂಡ್ ಜಾನ್ವಿ ಕಿತ್ತಾಟೋದಾಗಿರ್ಬೋದು. ಇದೆಲ್ಲ ಅಶ್ವಿನಿ ಜಗಳದಲ್ಲಿ ಇವೆಲ್ಲ ಮರ್ತೆ ಹೋಗ್ಬಿಟ್ರು ಅವರು. ಮುಂಚೆ ಆದರೆ ಇದ್ರ ಬಗ್ಗೆ ಕ್ಲಿಯರಾಗಿ ಡಿಸ್ಕಷನ್ ಆಗುವಂಥದ್ದು. ಈ ಅಶ್ವಿನಿ ಮತ್ತು ಇವರಿಂದ ಸೊ ಸುಮಾರು ವಿಷಯಗಳು ವೀಕೆಂಡಲ್ಲಿ ಚರ್ಚೆನೇ ಆಗ್ತಾ ಇಲ್ಲ. ಸೊ ಅದ್ರ ಬರೀ ಇವ್ರದ್ದೇ ಆಗೋಗಿದೆ, ಅದಕ್ಕೆ ಬೋರ್ ಹೊಡಿತಾ ಇರೋವಂಥದ್ದು. ಅಲ್ಲಿ ನೋಡಿ, ಗಿಲ್ಲಿ ಆ್ಯಂಡ್ ಅಶ್ವಿನಿ ಜಗಳ, ಅದು ತಿರ್ಗಾ ಅದರಲ್ಲೂ ಅಶ್ವಿನಿ ಇದ್ದಾರೆ. ಆಮೇಲೆ ಡ್ರಮ್ ಟಿಲ್ಟ್ ಮಾಡಿರುವಂಥದ್ದು ರೂಲ್ಸ್ ಆಗಿರ್ಬೋದು. ಅಲ್ಲಿ ಹೇಳಿದ್ರು ಪಿನ್ ಟು ಪಿನ್ ಬರ್ದಿರ್ತೀವಿ ನಾವು ಅಂತ ಆ ಒಂದು ರೂಲ್ ಬುಕ್ಕಲ್ಲಿ, ಅದನ್ನು ಯಾರು ಕೂಡ ಓದ್ಕೊಳ್ಳೋಕ್ಕೆ ರೆಡಿ ಇಲ್ಲ ನೀವು ಅಂತ. ಸೊ ಇದು ರಾಶಿಕಾ ಆ್ಯಂಡ್ ಜಾನ್ವಿ ಬಗ್ಗೆ. ಸೊ ಇದನ್ನು ಕೂಡ ಅಷ್ಟೇ, ಅದು ಒಪ್ಕೊಂಡು ಅಟ್ಲೀಸ್ಟ್ ಯಾರು ಜಾನ್ವಿ ನಾನೇ ಸ್ಟಾರ್ಟ್ ಮಾಡಿದ್ದೆ, ಹಾಫಿ ವಿಚಾರ ಡೌರಾಣಿ ಅಂದಿದ್ದು, ಬಾಡಿ ಲ್ಯಾಂಗ್ವೇಜ್ ಅವ್ರು ಸರಿ ಇರಲಿಲ್ಲ, ಸುದಿ ವಿಚಾರ ನಾನೇ ತೆಗೆದಿರುವಂಥದ್ದು, ಡೌರಾಣಿ ಅಂತ ನಾನೇ ತೆಗೆದಿರುವಂಥದ್ದು ಅಂತ ಸುಮಾರು ಮಾತುಗಳು ಆಡಿದ್ರು. ಬಟ್ ಅದಾದಮೇಲೆ ಫೌಂಡೇಶನ್ ಹಾಕಿದ್ದೆ ಅವರು ನನ್ನ ಪ್ರಕಾರ, ಯಾರು ನಮ್ಮ ಜಾನ್ವಿ ಅವರು. ಆ್ಯಂಡ್ ಇದಾದಮೇಲೆ ಅಲ್ಲಿ ರಕ್ಷಿತಾ ಅಂತ ಬಂದಾಗ, ರಕ್ಷಿತಾ ಅದು ಇದು ಅಂತಲೇ ಹೇಳಲಿಕ್ಕೆ ಬಂದಳು. ಬಟ್ ಸುದೀಪ್ ಸರ್ ಅಲ್ಲಿಗೆ ಹೇಳ್ಬಿಟ್ಟು ಆ ಒಂದು ಆಟದಲ್ಲಿ ನೀವು ಒಬ್ಬರೇ ನೆಟ್ಟಗಾಗಿರೋದು ಅಂತ ಹೇಳಿದ್ರಲ್ಲಿ, ಅದು ಒಂದು ಖುಷಿ ವಿಚಾರ. ಆ್ಯಂಡ್ ಇದಾದಮೇಲೆ ಕ್ಯಾಪ್ಟನ್ಸಿ ಟಾಸ್ಕ್ ಬಗ್ಗೆ ಬರುತ್ತೆ. ಸೊ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ನೀವು ಎಕ್ಸ್ಪೋಸ್ ಮಾಡಲಿಕ್ಕೆ ಆಡಿರುವಂಥದ್ದು ಅಥವಾ ವಿನ್ ಮಾಡಲಿಕ್ಕೆ ಆಡಿರುವಂಥದ್ದು ಅಂತಂದಾಗ, ವಿನ್ ಮಾಡಲಿಕ್ಕೆ ಆಡಿದ್ದೆ ಅಂತಂದಾಗ, ಬಟ್ ಇವಾಗ ವಿನ್ ಆಗಿರೋದು ನೀವಾ ಅವರ ಅಂತ ಕೇಳಿದಾಗ ಉತ್ತರನೇ ಇಲ್ಲ ಅಲ್ಲಿ. ಓಕೆ, ಸೊ ಅದು ಖಂಡಿತವಾಗ್ಲೂ ಒಂಥರ ಒಂದು ಡಂಬು ಇದು ಅಂತಲೇ ಹೇಳ್ಬೋದು. ಅಂದರೆ ಅವ್ರನ್ನ ಎಕ್ಸ್ಪೋಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇವ್ರು ಹಂಗೆ ಕೂತ್ಕೊಂಡ್ರಂತೆ, ಅವ್ರ ಮರ್ಯಾದೆನ ಅವರೇ ಹಾಳು ಮಾಡ್ಕೊಳ್ಳಿಕ್ಕೆ. ಸೊ ಅದು ಅವತ್ತು ಹೇಳಿದ್ವಿ ಇದ್ರ ಬಗ್ಗೆ ಏನೇನು ಮಾಡಿದ್ರು ಅಂತ. ಅದು ಆಟವಾಗಿ ತೊಗೊಬೇಕಾಗಿತ್ತೆ ಹೊರತು ಸೊ ಅದೇನು ಸುಮ್ಮನೆ ಪರ್ಸ್ನಲಾಗಿ ತೊಗೊಂಡ್ರು ಅಲ್ಲ. ಅದನ್ನು 12 ನಿಮಿಷಕ್ಕೆ ಎದ್ದಿದ್ದರೆ ಅಷ್ಟೊಂದು ಅವಮಾನ ಆಗುವಂಥ ಅವಶ್ಯಕತೆ ಆಯಿತಾ? ಆ ಫಸ್ಟ್ 12 ನಿಮಿಷದಲ್ಲಿ ಕಾವ್ಯ ಒಂದು ಸ್ವಲ್ಪ ಮಾತಾಡಿದ್ದಾರೆ, ಗಿಲ್ಲಿ ಒಂದು ಸ್ವಲ್ಪ ಮಾತಾಡಿದ್ದಾರೆ. ಅವರೇ ಹೇಳಿದರೆ ಸ್ಟಾರ್ಟಿಂಗಲ್ಲಿ ಅದು ಆಟವಾಗಿತ್ತು, ಆಮೇಲೆ ಪರ್ಸ್ನಲ್ ಆಯಿತು ಅಂತ. ಸೊ ಸ್ಟಾರ್ಟಿಂಗಲ್ಲಿ ಎದ್ದಿದ್ದರೆ ಆಟವಾಗಿ ಮುಗ್ದಿರೋದಾ? ಇವ್ರೇನು ಮಾಡಿದ್ರು ಪರ್ಸ್ನಲಾಗಿ ತಗೊಂಡಿರೋದನ್ನ. ಸೊ ಅದಕ್ಕೆ ಟಾಸ್ಕಿಗೆ ರೆಸ್ಪೆಕ್ಟ್ ಕೊಡಲಿಲ್ಲ ಅಂತ ಕ್ಲಿಯರಾಗಿ ಗೊತ್ತಾಗ್ತಿದೆ.
ಸುದೀಪ್ ಸರ್ ಹೇಳಿದ್ರಲ್ಲ, ನೀವೇನಾದರೂ ವಿನ್ ಆಗಿದ್ದಿದ್ರೆ ಅವ್ರಿಗೆ ಬುದ್ಧಿ ಕಲಿಸ್ಬೋದಾಗಿತ್ತು, ಫಸ್ಟ್ ಮಹಿಳಾ ಕ್ಯಾಪ್ಟನ್ ಆಗ್ಬೋದಾಗಿತ್ತು, ಸುಮಾರು ಅವಕಾಶಗಳಿತ್ತು. ಅಲ್ಲಿ ಯಾವುದು ಕೂಡ ಇದು ಮಾಡಲಿಲ್ಲ. ಅದಾದಮೇಲೆ ಅಲ್ಲಿ ಅಶ್ವಿನಿ ಅವರ ಸ್ಟೇಟ್ಮೆಂಟ್ಗಳ ಬಗ್ಗೆ ಚರ್ಚೆ ನಡೆಯಿತು. ವುಮನ್ ಕಾರ್ಡ್ ಪ್ಲೇ ಮಾಡ್ತಿದ್ರಂಥದ್ದಾಗಿರ್ಬೋದು, ಎಲ್ಲ ಹೆಣ್ಮಕ್ಳಿಗೂ ಕೂಡ ಅವ್ನು ತಾನು ಅಂದರೆ ನೀನು ತಾನು ಅನ್ನೋದು ಮಾತಾಡ್ತಿದ್ದಾರೆ ಇಲ್ಲಿ ಕೆಲವರು, ಜೊತೆಗೆ ಗೌರವ ಕೊಡಲ್ಲ, ಈ ಥರ ವಿಷಯಗಳ ಬಗ್ಗೆ ಮಾತಾಡಿದಾಗ ಅಲ್ಲಿ ಅಶ್ವಿನಿ ಅವ್ರದ್ದೊಂದು ಆಡಿಯೋ ಪ್ಲೇ ಮಾಡ್ತಾರೆ. ಅಂದರೆ ಅದು ನೋಡಿದ್ರಲ್ಲ, ಕಾರ್ಟೂನ್ ಅದ್ರಾಗಿರ್ಬೋದು, ಅಮಾವಾಸ್ಯೆ, ಯಾವನೋ ನೀನು, ಪ್ಯಾಕೇಜ್ ಜೊತೆಗೆ ಫ್ರೀ ಪ್ರಾಡಕ್ಟು, ಹೋಗಲ್ಲು, ನೀನು ಜಾಸ್ತಿ ಆಯ್ತು ಮಾತಾಡಬೇಡ, ಇಡಿಯಟ್ಟು, ಗಾಂಚಲಿ, ಬ್ಲಡಿ ಲೂಸರ್ ಅನ್ನುವಂಥದ್ದು, ಈ ಥರದ್ದೆಲ್ಲ ಸುಮಾರು ಮಾತಾಡಿದ್ದಾರೆ. ಎಸ್ ಕ್ಯಾಟಗರಿ ಅವೆಲ್ಲ ಪ್ಲೇ ಮಾಡಿಲ್ಲ. ಅವ್ರು ಹೇಳಿದ್ರಲ್ಲ ಸುದೀಪ್ ಸರ್, ನಾನೇ ಬೇಕು ಅಂತ ತೆಗೆಸಿದ್ದೀನಿ ಕೆಲವೊಂದು ಅಂತ ಹೇಳ್ಬಿಟ್ಟು. ಸೊ ಇಂಥ ಟೈಮಲ್ಲಿ ಸೊ ಇವರು ಹೆಣ್ಣಿನ ಬಗ್ಗೆ ಮಾತಾಡ್ತಾರೆ. ಇದೆಲ್ಲ ಮಾತಾಡಿರುವಂಥದ್ದು ಎಲ್ಲರೂ ಹೆಣ್ಣುಗಳಿಗೆ ಮಾತಾಡಿರುವಂಥದ್ದು ಇದು. ಅದರಲ್ಲಿ ಗಿಲ್ಲಿ ಒಬ್ಬ ಇದ್ದಾನೆ. ಓಕೆ, ಅವ್ನು ಗಂಡಸೇ ಬಿಡಿ, ಅದ್ರ ಮೇಲೆ ಡೌಟ್ ಬೇಡ, ಬಟ್ ಜಸ್ಟ್ ಹೇಳಿದೆ ನಿಮಗೆ. ಓಕೆ, ಸೊ ಇಂಥದ್ದೆಲ್ಲ ಮಾತಾಡಿದಂಥವ್ರು ಇವರು ಎಲ್ಲ ಹೆಣ್ಮಕ್ಳಿಗೆ ಒಂಥರ ಕಾಂಟ್ರಾಕ್ಟ್ ತಗೊಂಡ್ಬಿಟ್ಟವ್ರೆ, ನಾನು ಎಲ್ಲರದ್ದು ಕೂಡ ಕಾಪಾಡ್ತೀನಿ ಅಂತ. ಇವರೇ ನೆಟ್ಟಿಗೆಲ್ಲ ಫಸ್ಟ್ ಆಫ್ ಆಲ್. ಓಕೆ, ಇದಾದಮೇಲೆ ಎಲ್ಲ ಪ್ಲೇ ಮಾಡಿದ್ದಾದಮೇಲೆ ಅಶ್ವಿನಿ ಅವ್ರ ಉತ್ತರ ತುಂಬ ಚೆನ್ನಾಗಿತ್ತು. ನಾನು ಮಾತಾಡಿದ್ದೀನಿ ಅಣ್ಣ, ಮೆಚುರಿಟಿ ಲೆವೆಲ್ಗೆ ಕೆಳಗೆ ಇಳಿಯೋಕ್ಕೆ ಹೋಗಲ್ಲ, ಬಟ್ ಆದರೂ ಕೂಡ ತಪ್ಪು ಮಾಡಿದ್ದೀನಿ, ಒಪ್ಕೊತೀನಿ. ನಾನು ಹಾಗಂದ ಮಾತ್ರಕ್ಕೆ ಅವರು ಕೂಡ ಸ್ಟ್ಯಾಂಡ್ ತೊಗೋಬೇಕಾಗಿತ್ತು, ಬಟ್ ನನ್ನ ತಪ್ಪು, ನನ್ನ ಕಡೆಗೆ ನನಗೆ ಯಾರಾದರೂ ತಪ್ಪು ಅಂತ ನಾನು ಸ್ಟ್ಯಾಂಡ್ ತೊಗೊಂಡಿದ್ದೀನಿ ಅಂತ. ನಾನು ಆವಾಗಲೇ ಹೇಳಿದ್ನಲ್ಲ, ಇವರು ಯಾರಿಗೆ ಬೇಕಾದರೂ ಬೈತಾರೆ, ಅವ್ರು ಸ್ಟ್ಯಾಂಡ್ ತಗೊಳ್ಳೋವಂಥದ್ದು, ಅವ್ರು ದೊಡ್ಡದು ಮಾಡೋವಂಥದ್ದು ಅವ್ರಿಗೆ ಬಿಟ್ಟಿರೋವಂಥದ್ದು. ಬಟ್ ನನಗೆ ಯಾರಾದರೂ ಅಂದರೆ ನಾನು ಮಾತಾಡ್ತೀನಿ, ಅವ್ರಿಗೆ ಮಾತಾಡಿಲ್ಲ. ಸೊ ಅದಕ್ಕೋಸ್ಕರ ನಾನು ಹಂಗೆ ಮಾತಾಡ್ತಾನೇ ಇದ್ದೀನಿ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಅವರು. ಆ್ಯಂಡ್ ಇದಾದ್ಮೇಲೆ ಇಲ್ಲಿ ನಮ್ಮ ಅಕ್ಕಪಕ್ಕ ಅವರ ರೂಲ್ ಬ್ರೇಕ್ ಬಗ್ಗೆ ಮಾತಾಡ್ತಾರೆ. ಅಂದರೆ ಪ್ರತಿ ಒಂದು ಟೈಮಲ್ಲೂ ಕೂಡ ಇದು ರೂಲ್ ಬ್ರೇಕ್ ಮಾಡ್ತಾನೆ ಇದ್ದಾರೆ. ಲಾಸ್ಟ್ ವೀಕ್ ಹೇಳಿದ್ರು ಕೂಡ ತಿರ್ಗಿ ಅದನ್ನೇ ಮಾತಾಡ್ತಾ ಕೂತ್ಕೊಂಡ್ರೆ ಸೊ ಒಂದು ಸ್ವಲ್ಪ ಅಲ್ಲಿ ಬೇಜಾರಾಗಿದೆ ಸುದೀಪ್ ಸರ್ಗೆ. ಅಲ್ಲ, ನೀವು ಕೂತ್ಕೊಂಡು ನಗ್ತಿರಲ್ರಿ ಅಂತ ಕೇಳಿದ್ರು. ಆಮೇಲೆ ಹೊರಗಡೆ ಹೆಂಗೆ ಕಾಣಿಸ್ತಿದ್ದೀರ ಅನ್ನೋದು ಗೊತ್ತಾ ನಿಮಗೆ ಅಂತ ಪ್ರಶ್ನೆ ಮಾಡಿದ್ರು. ಅಂದರೆ ಎಷ್ಟು ಸರಿ ಅಂತ ಹೇಳಲಿಕ್ಕಾಗುತ್ತೆ ಗುರು, ಡೈರೆಕ್ಟ್ ನಾಮಿನೇಷನ್ ಬೇರೆ ಆಗಿದ್ದಾರೆ, ಅಲ್ಲಿ ಕೂತ್ಕೊಂಡು ನಗ್ತವ್ರು ಬೇರೆ. ಇನ್ನೇನು ಹೇಳೋಕ್ಕಾಗುತ್ತೆ ಸುದೀಪ್ ಅವ್ರು, ಹೇಳಿ ನೋಡೋಣ. ಒಬ್ಬ ಹೋಸ್ಟ್ ಏನು ಹೇಳ್ಬೋದು, ಹಿಂಗೆ ಆಗ್ತಿದೆ ಅಂತ ಹೇಳ್ಬೋದು ಅಷ್ಟೇ. ಅಷ್ಟು ಹೇಳಿದ್ರು ಕೂಡ ಇನ್ನೂ ಬುದ್ಧಿ ಬಂದಿಲ್ಲ ಅಂದರೆ ಇನ್ನೇನು ಹೇಳೋಕ್ಕಾಗುತ್ತೆ. ಅದಾದಮೇಲೆ ಕೆಲವರಿಗೆಲ್ಲ ಅಲ್ಲಿ ಅಪ್ರಿಷಿಯೇಷನ್ ಮಾಡಿದ್ರು ಧ್ರುವ ಆ್ಯಂಡ್ ಸೂರಜ್ಗೆ. ಸೊ ಚೆನ್ನಾಗಿ ಆಡಿದ್ದಾರೆ ಅನ್ನೋದಾಗಿರ್ಬೋದು. ಆಮೇಲೆ ಕೆಲವೊಂದು ಎಕ್ಸಾಂಪಲ್ ಎಲ್ಲ ಕೊಟ್ಟರು. ಲಾಸ್ಟ್ ವೀಕೆಲ್ಲ ಕೆಲವೊಂದು ಬುದ್ಧಿ ಮಾತು ಹೇಳಿದ್ವಿ, ಇವಾಗ ಚೇಂಜ್ ಆಗಿದೆ ಅನ್ನೋವಂಥದ್ದು. ಓಕೆ, ಸೊ ಇದಾದಮೇಲೆ ಅಲ್ಲಿ ಸುದೀಪ್ ಸರ್ ಇನ್ನೊಂದು ಸ್ಟೇಟ್ಮೆಂಟ್ ಹೇಳ್ತಾರೆ, ಬಿಗ್ ಬಾಸ್ ಆಟನ ಆಟವಾಗಿರಾಕ್ಬಿಡಿ, ಅದನ್ನು ಹಾಳು ಮಾಡಬೇಡಿ ಅಂತ ಹೇಳಿದ್ರು. ಬಿಕಾಸ್ ಅದೇ ಅಶ್ವಿನಿ ಅವ್ರು ಹೇಳ್ತಿದ್ರಲ್ಲ, ಸೊ ಹೆಣ್ಣಿಗೆ ಗೌರವ ಕೊಡಲ್ಲ ಈ ಶೋನಲ್ಲಿ, ಹಾಗೆ ಹೀಗೆ ಕೆಲವರು ಅನ್ನೋದು. ಸೊ ಅದು ಖಂಡಿತವಾಗ್ಲೂ ಹೊರಗಡೆಗೆ ಅದು ಇಂಪ್ಯಾಕ್ಟ್ ಬಿದ್ದೇ ಬೀಳುತ್ತೆ. ಬಿಕಾಸ್ ಹೊರಗಡೆ ಆಲ್ರೆಡಿ ನೋಡ್ತಾ ಇದ್ರೆ ನೀವು, ಸುಮ್ಮನೆ ಚಿಕ್ಕ ಚಿಕ್ಕ ವಿಚಾರಗಳೆಲ್ಲ ತೊಗೊಂಡೋಗಿ ಮಹಿಳಾ ಆಗೋಕ್ಕೆ ಅವ್ರಿಗೆ ಒಂದು ರೀತಿಯಲ್ಲಿ ಕಂಪ್ಲೇಂಟ್ ಕೊಡುವಂಥದ್ದು ಆಗ್ತಾ ಇದೆ. ಸೊ ಅಲ್ಲಿ ಅದಕ್ಕೋಸ್ಕರನೇ ಆ ಒಂದು ಸ್ಟೇಟ್ಮೆಂಟ್ ಅಶ್ವಿನಿಗೆ ಹೇಳಿದ್ದು ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಓಕೆ, ಅಂಡ್ ಇದಾದ್ಮೇಲೆ ಅಲ್ಲಿ ನಾಮಿನೇಟ್ ಯಾರಾಗಿದ್ರೆ ಸೊ ಅವ್ರನ್ನ ಸೇವ್ ಮಾಡುವಂಥ ಒಂದು ಇದು ಮಾಡ್ತಾರೆ. ಫಸ್ಟಿಗೆ ಸೇವ್ ಮಾಡಿರುವಂಥದ್ದು ರಕ್ಷಿತಾ ಅವ್ರಿಗೆ. ಅಂಡ್ ಇದಾದ್ಮೇಲೆ ಬಂದಂಥದ್ದು ಸ್ಪಂದನ ಅವ್ರಿಗೆ. ಸ್ಪಂದನೆಗೆ ಯಾಕೆ ಸೆಕೆಂಡ್ ಸೇವ್ ಮಾಡಿದ್ರೋ ಗೊತ್ತಿಲ್ಲ ನನಗೆ, ಬಟ್ ಸೇವ್ ಮಾಡಿದ ತಕ್ಷಣ ಅಲ್ಲಿ ಜಾನ್ವಿ ಕೇಳ್ತಾರೆ, ನಿಮ್ಗೆ ಗೊತ್ತಿತ್ತಲ್ವ ಮೊದಲೇ ಇದು, ಯಾಕಂದರೆ ಕಲರ್ಸ್ ಕನ್ನಡ ಕೋಟ ಅಲ್ವ ಅಂತ. ನಾನು ಕಲರ್ಸೇ ಸಾರ್ ಅಂತ ಅವಾಗ ಹೇಳ್ತಾರೆ ಜಾನ್ವಿ ಅವರು. ಇದನ್ನು ಮುಂಚೆ ಬರಲಿಲ್ವೇ ಈ ಸ್ಟೇಟ್ಮೆಂಟು ಅಂತ ಸುದೀಪ್ ಸರ್ ಹೇಳಿದ್ರು. ಆ್ಯಂಡ್ ಇದಾದಮೇಲೆ ಸೇವ್ ಆಗಿರುವಂಥದ್ದು 3ನೇ ಇದರಲ್ಲಿ ಅಭಿಷೇಕ್ ಸೇವ್ ಆಗ್ತಾರೆ. ಆ್ಯಂಡ್ ಇದಾದಮೇಲೆ 4ನೇ ಇದರಲ್ಲಿ ರಾಶಿಕಾ ಸೇವ್ ಆಗಿರುವಂಥದ್ದು. ಇಲ್ಲಿವರೆಗೂ ಕೂಡ ನನಗೆ ಅನಿಸ್ತಾ ಇತ್ತು, ರಾಶಿ ಏನಪ್ಪ ಕಿಚ್ಚನ ಚಪ್ಪಾಳೆನ ಕೊಡಲಿಲ್ವಲ್ಲ ಅಂತ ಅನಿಸ್ತಾ ಇತ್ತು. ಈ ಸರಿನೂ ಏನಾದರೂ ಸುಳ್ಳುಗಳು ಅಪ್ಡೇಟ್ ಬಂದ್ಬಿಡ್ತಾ ಅಂತ. ಅಟ್ಲೀಸ್ಟ್ ಯಾರಿಗಾದ್ರೂ ಕೊಡಲಿ, ಅಟ್ಲೀಸ್ಟು ಯಾರ್ಯಾರು ಚೇಂಜ್ ಆಗಿದ್ದಾರೆ, ಬಟ್ ಇವ್ರಿಗಾದ್ರೂ ಕೊಡಲಿ ಅಂತ ಅನಿಸ್ತಾ ಇತ್ತು. ಕೊನೆಗೆ ಅಲ್ಲಿ ನೆಕ್ಸ್ಟ್ ಇದೆಲ್ಲ ಸೇವ್ ಆಗಿದ್ದಾದಮೇಲೆ ಅಲ್ಲಿ ಬಾಕ್ಸ್ ತೊಗೊಂಬ ಅಂತ ಹೇಳ್ತಾರೆ ಅಭಿಷೇಕಿಗೆ. ಸೊ ಅಲ್ಲಿ ಗೊತ್ತಾಯಿತು ಫೋಟೋದು ಯಾರೋ ರೆಡಿ ಕಿಚ್ಚನ ಚಪ್ಪಾಳೆ ಕೊಡ್ತಾರೆ ಅಂತ. ನನಗೆ ಅವಾಗಲೂ ಕೂಡ ಕನ್ಫರ್ಮ್ ಇರಲಿಲ್ಲ ಸೊ ರಾಶಿಕಾಗೆ ಕೊಡ್ತಾರೆ ಅಂತ, ಬಿಕಾಸ್ ಈ ಅಪ್ಡೇಟ್ಗಳಲ್ಲಿ ಯಾಕೋ ಎಲ್ಲ ಮಿಸ್ ಹೊಡಿತದೆ ಅಂತ ಅನಿಸ್ತಾ ಇತ್ತು ನನಗೆ. ಸೊ ಅವಾಗ ಕಿಚ್ಚನ ಚಪ್ಪಾಳೆ ಕೊಟ್ಟಿರುವಂಥದ್ದು. ಆ ಸ್ಟೇಟ್ಮೆಂಟ್ ಹೇಳ್ತಾ ಇದ್ರೆ ನನಗೆ ಇನ್ನೂ ಕನ್ಫರ್ಮ್ ಆಗಿರಲಿಲ್ಲ. ಅಂದರೆ ಲಾಸ್ಟ್ ಟೈಮ್ ಕೆಲವೊಂದು ಚೇಂಜಸ್ ಹೇಳಿದೆ, ಸರ್ ಚೇಂಜ್ ಮಾಡ್ಕೊಂಡಿದ್ದಾರೆ ಹಾಗೆ ಹೀಗೆ ಅಂತಂದಾಗ ಅದು ಇಬ್ರಿಗೂ ಕೂಡ ಅಪ್ಲೈ ಆಗ್ತಾಯಿತ್ತು, ರಾಶಿಕಾಗಾದ್ರಾಗಿರ್ಬೋದು ರಕ್ಷಿತಾಗಾದ್ರಾಗಿರ್ಬೋದು. ಯಾಕಂತಂದರೆ ಲಾಸ್ಟ್ ವೀಕ್ ನೋಡಿದ್ರೆ ನೀವು, ಸೊ ಇಬ್ಬರು ಕೂಡ ಕಿರ್ಚಾಡಿದ್ದಾರೆ. ಓಕೆ, ಕೆಲವರು ಜಾಸ್ತಿ ಕಿರ್ಚಾಡಿದರೆ ಕೆಲವರು ಕಮ್ಮಿ ಕಿರ್ಚಾಡಿದ್ದಾರೆ. ಬಟ್ ಈ ವೀಕ್ ಅಂತ ಬಂದಾಗ ಇಬ್ರು ಕೂಡ ತಿದ್ಕೊಂಡಿದ್ದಾರೆ. ಬಟ್ ಅಲ್ಲಿ ನನಗೆ ರಾಶಿಕಾ ಆ್ಯಂಡ್ ರಕ್ಷಿತಾ ಅಂತ ಕನ್ಫ್ಯೂಷನ್ ಇದ್ದಾಗ ರಕ್ಷಿತಾ ಅಂತ ಬಂತಲ್ಲ, ಸೊ ಅವಾಗ ಅನಿಸ್ತು ಈ ಅಪ್ಡೇಟರ್ಗಳು ನಮ್ಮ ತಲೆ ಕೆಡಿಸ್ಬಿಟ್ರಲ್ಲಪ್ಪ ಅಂತ ಹೇಳ್ಬಿಟ್ಟು. ಓಕೆ, ಪರವಾಗಿಲ್ಲ, ರಕ್ಷಿತಾ ಸಿಕ್ಕಿರೋದು ಏನು ತೊಂದರೆ ಇಲ್ಲ. ಬಟ್ ರಾಶಿಕಾ ಕಲ್ಲಿ ಕೂಡ ಚೇಂಜಸ್ ಕಾಣಿಸ್ತಾ ಇದೆ. ಧ್ರುವಂತ್ ಅವನು ಸ್ಟ್ಯಾಂಡ್ ತೊಗೊಂಡಿದ್ದಾನೆ. ಜೊತೆಗೆ ಅವ್ನು ಆಟ ಅಂತ ಬಂದಾಗ ಅವ್ನು ಕೇಳಿ ಪಡ್ಕೊಂಡು ಸೊ ಅಲ್ಲಿ ಗೆದ್ದು ತೋರಿಸಿದ್ದಾನೆ. ಆ್ಯಂಡ್ ಸೂರಜು ಕೂಡ ಅಷ್ಟೇ. ಸೊ ಆಟ ಅಂತ ಬಂದಾಗ ತುಂಬ ಚೆನ್ನಾಗಿ ಆಡಿದ್ದಾನೆ. ಇಲ್ಲಿ ಅಶ್ವಿನಿ ಆ್ಯಂಡ್ ಇವ್ರು ಜಗಳ ಅಂತ ಬಂದಾಗ ಮಿಡ್ಲಲ್ಲಿ ಹೋಗಿ ಸೊ ಅಲ್ಲೂ ಕೂಡ ಬಿಡಿಸುವಂಥ ಪ್ರಯತ್ನ ಮಾಡಿದ್ದಾನೆ, ದೊಡ್ಡದು ಮಾಡುವಂಥ ಪ್ರಯತ್ನ ಮಾಡಿಲ್ಲ. ಜೊತೆಗೆ ಅವನು ಕೂಡ ಇನ್ನೆಲ್ಲೂ ಹೇಳ್ಕೊಂಡಿಲ್ಲ. ಓಕೆ, ಸೊ ಎಲ್ಲರದ್ದು ಕೂಡ ಕಾಂಟ್ರಿಬ್ಯೂಷನ್ ಇದೆ. ಬಟ್ ಈ ಸಾರಿ ರಕ್ಷಿತಾಗೆ ಸಿಕ್ಕಿರೋದ್ರಿಂದ ಖುಷಿ ಇದೆ. ಸೊ ಅವರು ಅದನ್ನು ಮುಂದುವರ್ಸ್ಕೊಂಡು ಹೋಗಲಿ. ಆ್ಯಂಡ್ ಇಲ್ಲಿ ಏನು ಅಂತಂದರೆ ಗಿಲ್ಲಿಗೆ ಒಂದು ಕಿವಿ ಮಾತು ಹೇಳ್ತಾರೆ, ಅಂದರೆ ಸ್ವಲ್ಪ ಗಿಲ್ಲಿಗೆ ರಕ್ಷಿತಾ ಅವರು ಕ್ಲಾಸ್ ತಗೋಬೇಕು ಅಂತ. ಸೊ ಅದು ಯಾವ ಕ್ಲಾಸು ಅಂತ ಗೊತ್ತಿಲ್ಲ ನನಗೆ. ಜೊತೆಗೆ ಅಲ್ಲಿ ಇನ್ನೊಂದು ಹೇಳಿದ್ರು, ಕಾವ್ಯ ಬಗ್ಗೆ ಸ್ವಲ್ಪ ದೂರ ಇದ್ದರೆ ಬೆಟ್ರು ಅನ್ನೋ ರೀತಿಯಲ್ಲಿ ಹಿಂಟ್ ಕೊಟ್ಟಿದ್ದಾರೆ. ಡೈರೆಕ್ಟಾಗಿ ಹೇಳಿಲ್ಲ, ಕಾವ್ಯಗೆ ಸ್ವಲ್ಪ ಇವಾಗ ಟೈಮ್ ಸಿಕ್ತು ಅನ್ನೋ ರೀತಿಯಲ್ಲಿ ಹೇಳಿದ್ರು, ಬಿಕಾಸ್ ಇವರು ಅವರಿಗೆ ಕ್ಲಾಸ್ ತಗೊಳ್ಳಿ ಅನ್ನೋ ರೀತಿಯಲ್ಲಿ. ಓಕೆ, ಸೊ ಇಷ್ಟಿತ್ತು ಇವತ್ತಿನ ಎಪಿಸೋಡ್ ಬಗ್ಗೆ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಇವತ್ತಿನ ಎಪಿಸೋಡ್ ಬಗ್ಗೆ? ಆ್ಯಂಡ್ ರಕ್ಷಿತಾಗೆ ಒಂದು ನಮ್ಮ ಕಿಚ್ಚನ ಚಪ್ಪಳೆ ಸಿಕ್ಕಿರುವಂಥದ್ದು ಎಷ್ಟು ಖುಷಿ ಇದೆ. ಆ್ಯಂಡ್ ರಾಶಿಕಾದ್ರೂ ಆಗಿರ್ಬೋದು, ಧ್ರುವಂತ್ ಆದರೂ ಆಗಿರ್ಬೋದು, ಸೂರಜ್ ಆದರೂ ಆಗಿರ್ಬೋದು, ಇವರ ಆಟದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಸದ್ಯಕ್ಕೆ ಹೊಡೆದಷ್ಟೇ, ಮುಂದಿನ ಸಿಗೋವರೆಗೂ ಟಾಟಾ, ಬೈ ಬೈ.